ಸರ್ ಇದಕ್ಕೆ ಬಂದು ನಿಮ್ಗೆ 5,75,000 ಕೊಟ್ ಮಾಡ್ತೀವಿ. ಫೈನಲ್ ಟು ಫೈನಲ್ ಅಂದ್ರೆ 5,50,000 ಕೊಡ್ತೀನಿ ಸರ್. 550 ಫೈನಲ್. 50,000 ಡೌನ್ ಪೇಮೆಂಟ್ ಮಾಡ್ಲಿ 5 ಲಕ್ಷ ಲೋನ್ ಮಾಡಿಸ್ಕೊಡ್ತೀನಿ ಈ ಗಾಡಿಗೆ. 155 ಕೋಟಿಂಗ್ ಫೈನಲ್ ಅಂದ್ರೆ ನೋ ಬಾರ್ಗೇನಿಂಗ್ 1,35,000 ಗೆ ಕೊಡ್ತೀನಿ ಸರ್. 1,35,000 ನೋ ಬಾರ್ಗಿಂಗ್. 2,55,000 ಕೊಟ್ ಮಾಡ್ತೀವಿ. ಫೈನಲ್ ಅಂದ್ರೆ ಒಂದು 225 ಗೆ ಕೊಡ್ತೀನಿ ಸರ್. ಫೈನಲ್ 225 ಫೈನಲ್ 225 ಒಂದೂವರೆ ನಿಮ್ಗೆ ಲೋನ್ ಆಗ್ಬಿಡುತ್ತೆ. ಬರೀ ನಿಮ್ಗೆ ಒಂದು 75,000 ಡೌನ್ ಪೇಮೆಂಟ್ ಇದೆ. 2008 ಮಾಡಲ್ ಒರಿಜಿನಲ್ ಪೇಂಟ್ ಅಲ್ಲಿ ಇರೋದು. ಸೆಕೆಂಡ್ ಓನರ್. ಹೌದು. ಟೊಯೋಟಾ ಗಾಡಿ ಇದು ಟೊಯೋಟಾ ಕಂಪನಿಗೆ ಎತ್ಕೊಂಡು ಹೋಗ್ಬೇಕು. ಅಲ್ಲಿ ಕಿಲೋಮೀಟರ್ ಚೆಕ್ ಮಾಡ್ಕೊಳ್ಬೇಕು. 60,000 ಹೊಡಿದೆ ರೆಕಾರ್ಡೆಡ್. ಬರೀ 60,000 ಓಡಿರೋ ಟೊಯೋಟಾ ಇನೋವಾ ನಾನು ಇಲ್ಲಿ ಗಂಟ ನೋಡಿಲ್ಲ. ಸೊ ನೋಡ್ತಾ ಇರ್ಬೋದು ಬರೀ 60,000 ಸರ್. ಬರೀ 60,000 ಗಾಡಿ ಶೋರೂಮ್ಗೆ ತಗೊಂಡೋಗಿ ಗಾಡಿ 100% ಗಾಡಿ ಎತ್ಕೊಂಡೋಗಿ ಕಂಪನಿಯಲ್ಲಿ ಚೆಕ್ ಮಾಡಿಸ್ಕೊಳ್ಬೇಕು. 60,000ಕ್ಕಿಂತ ಮೇಲೆ ಓಡಿದ್ರೆ ಅರ್ಧ ಬೆಲೆಯಲ್ಲಿ ಕೊಡ್ತೀನಿ ಗಾಡಿ. ಟೈರ್ ಕಂಡೀಷನ್ ಕೂಡ ನಿಮ್ಗೆ ಅಪ್ ಟು 85% ವರೆಗೂ ಇದೆ. ಪ್ರೆಸೆಂಟ್ ತಗೊಂಡೋಗ್ಬಿಟ್ಟು ₹1 ಖರ್ಚಿಲ್ಲ ಗಾಡಿಯಲ್ಲಿ. ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್. 275 ಕೋಟಿಂಗ್ ಒಂದು 250 ಗೆ ಮಾಡ್ಕೊಡ್ತೀನಿ ಸರ್ ಫೈನಲ್. ಸರ್ ಇದ್ರದ್ದು ಕೋಟಿಂಗ್ ಬಂದು ನಿಮ್ಗೆ 5,55,000 ಹೇಳ್ತಾ ಇದೀವಿ. ಫೈನಲ್ ಅಂದ್ರೆ 5,35,000 ಗೆ ಕೊಡ್ತೀನಿ ಸರ್. 535 ಫೈನಲ್. 535 ಫೈನಲ್ ಪ್ರೈಸ್ ವಿತ್ KN ನಂಬರ್ ವಿತ್ ಕರ್ನಾಟಕ ಒಂದು 4 ಲಕ್ಷ ಮಾಡ್ಕೊಡ್ತೀನಿ ಸರ್. ಫೈನಲ್ 4 lakhs ಫೈನಲ್. 4 lakhs ಬೇಕಾದ್ರೆ ಲೋನ್ ನಿಮ್ಗೆ ಒಂದು 3 lakhs. ಅವ್ರ ಪ್ರೊಫೈಲ್ ಚೆನ್ನಾಗಿದ್ರೆ 4 ಲಕ್ಷನೂ ಆಗ್ಬಿಡುತ್ತೆ. ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದ ಯೂಟ್ಯೂಬ್ ಕನ್ನಡ ಚಾನಲ್ ಫ್ರೆಂಡ್ಸ್. ಇವಾಗ ಬಂದ್ಬಿಟ್ಟು ನಾವು ಪುನಃ MS ಕಾರ್ಸ್ ಹತ್ರ ಇದೀವಿ. ಈ ಲೊಕೇಶನ್ ಇಂದ ಇವಾಗ 10th ಟೈಮ್ ಬಂದ್ಬಿಟ್ಟು ವಿಡಿಯೋ ಮಾಡ್ತಿರೋದು. ಲಾಸ್ಟ್ ಟೈಮ್ ವಿಡಿಯೋ ಮಾಡಿದಾಗ ಸಕ್ಕದಾಗಿತ್ತು ರೆಸ್ಪಾನ್ಸ್. ಇವತ್ತಿನ ಈ ವಿಡಿಯೋದಲ್ಲಿ ಒಳ್ಳೆ ಬಜೆಟ್ ಕಾರ್ಸ್ ಎಲ್ಲ ಹುಡುಕೋರಿಗೆ ಒಂದು ಬೆಸ್ಟ್ ಆಪ್ಷನ್ ಅಂತಾನೆ ಹೇಳ್ಬೋದು. ಸೊ ಇವಾಗ ಬಂದ್ಬಿಟ್ಟು ನನ್ಗೆ ಸರ್ಪ್ರೈಸ್ ಆಯ್ತು. ಫೋರ್ಡ್ ಇಕೋ ಸ್ಪೋರ್ಟ್ಸ್ 3 ಗಾಡಿ ಇದೆ. ಯಾರಾದ್ರೂ ಫೋರ್ಡ್ ಇಕೋ ಸ್ಪೋರ್ಟ್ಸ್ ಹುಡುಕಂಗಿದ್ರೆ ಅವನದು ಬೆಸ್ಟ್ ಆಪ್ಷನ್ ಅಂತಾನೆ ಹೇಳ್ಬೋದು. ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ಕೊಡಕ್ಕೆ ನಮ್ಮ ಹತ್ರ ಇವಾಗ ಸರ್ ರೆಡಿ ಇದಾರೆ. ಸರ್ ವೆಲ್ಕಮ್ ಟು ಚಾನಲ್ ಸರ್. ಹಾಯ್ ಸರ್, ಹೇಳಿ ಸರ್. ಸರ್ ಇವತ್ತು MS ಕಾರ್ಸ್ ಅಲ್ಲಿ ಎಷ್ಟು ಕಾರ್ಸ್ ಸ್ಟಾಕ್ ಇದೆ ಸರ್? ಆಲ್ಮೋಸ್ಟ್ ಒಂದು 35 ವೆಹಿಕಲ್ಸ್ ಇದೆ. 35 ವೆಹಿಕಲ್ಸ್ ಇದೆಯಾ? ಓಕೆ. ಸೊ ಇನ್ನು ನಾನು ಎಕ್ಸಾಕ್ಟ್ ಲೊಕೇಶನ್, ಅಡ್ರೆಸ್, ಫೋನ್ ನಂಬರ್ ಎಲ್ಲ ಪಿನ್ ಮಾಡ್ತೀವಿ. ಸರ್ ಒಂದ್ಸಲ ಲೊಕೇಶನ್ ಹೇಳ್ಬಿಡಿ ಸರ್. ಸರ್ ಇದು ಬಂದು ನಿಮ್ಗೆ ಬನ್ನರ್ಘಟ್ಟ ರೋಡ್, ಬಿಳೆಹಳ್ಳಿ, ರಂಕ ಕಾಲೋನಿ, ಸುರಭಿ ಅಪಾರ್ಟ್ಮೆಂಟ್ ಆಪೋಸಿಟ್ ಅಲ್ಲಿ ನಿಮ್ಗೆ MS ಕಾರ್ಡ್ ಅಂತ ಬರುತ್ತೆ. ಅಕಸ್ಮಾತ್ ನಿಮ್ಗೆ ಏನಾದ್ರು ಲೊಕೇಶನ್ ಗೊತ್ತಾಗಿಲ್ಲ, ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ ಪ್ಲಸ್ ನಿಮ್ಮ ವಿಡಿಯೋದಲ್ಲಿ ನಂಬರ್ ಬ್ಲಿಂಕ್ ಆಗ್ತಾ ಇರುತ್ತೆ. ಅದಕ್ಕೆ ನೀವು ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡಿ ಕ್ಯಾಟ್ಲಾಗ್ ಲಿಂಕ್ ಸಮೇತ ನಿಮ್ಗೆ ಲೊಕೇಶನ್ ಕಳ್ಸಿಕೊಡ್ತೀನಿ. ಸರ್ ಡಿಸ್ಕ್ರಿಪ್ಷನ್ ಅಲ್ಲಿ ಕ್ಯಾಟ್ಲಾಗ್ ಲಿಂಕ್ ಕೂಡ ನಾನು ಪ್ರೊಸೀಡ್ ಮಾಡ್ತೀನಿ. ಸೊ ಅಲ್ಲಿಂದ ಡೈಲಿ ಅಪ್ಡೇಟ್ ಆಗ್ತಿರುತ್ತೆ. ಸೊ ಅಪ್ಡೇಟ್ ಆದಾಗೆಲ್ಲ ನಿಮ್ಗೆ ಒಳ್ಳೆ ಈ ಕಾರ್ಸ್ ಎಲ್ಲ ಚೇಂಜ್ ಆಗ್ತಾನೆ ಇರುತ್ತೆ ರೆಗ್ಯುಲರ್ ಆಗಿ. ಅಂಡ್ ಸರ್ ಇವಾಗ MS ಕಾರ್ಸ್ ಅಲ್ಲಿ ಲೋನು ಯಾವ ಮಾಡ್ಲಿಂದ ಸ್ಟಾರ್ಟ್ ಆಗುತ್ತೆ ಸರ್? ಯೂಶಲಿ 2010 ಮಾಡೆಲ್ ಗಾಡಿಯಿಂದ ಯಾವ್ದಾದ್ರು ತಗೊಳ್ಳಿ ಲೋನ್ ಮಾಡಿಸ್ಕೊಡ್ತೀನಿ ಸರ್. 2010 ಇಂದ? ಹೌದು, ಎಲ್ಲಾ ಗಾಡಿಗಳಿಗೂ ಎಲ್ಲಾ ಗಾಡಿಗಳಿಗೂ 2010 ಇಂದಾನೆ ನಾವು ಲೋನ್ ಮಾಡಿಸ್ಕೊಡ್ತೀವಿ. ಥ್ರೂಔಟ್ ಕರ್ನಾಟಕ ಎಲ್ಲ ಮಾಡಿಸ್ಕೊಡ್ತೀರಾ? ಇಲ್ಲ ಸರ್, ಓನ್ಲಿ ಬ್ಯಾಂಗ್ಳೂರ್. ಥ್ರೂಔಟ್ ಕರ್ನಾಟಕ ಬೇಕು ಅಂದ್ರೆ ಅವರು 2014 ಮೇಲೆ ಗಾಡಿ ಸೆಲೆಕ್ಟ್ ಮಾಡ್ಲಿ, ಖಂಡಿತ ಮಾಡಿಸ್ಕೊಡ್ತೀವಿ. ಥ್ರೂಔಟ್ ಎಲ್ಲಿ ಬೇಕಿದ್ರೆ ಕರ್ನಾಟಕ ಅಲ್ಲಿ ಮಾಡ್ಕೊಡ್ತೀರಾ? ಅವ್ರ ಪ್ರೊಫೈಲ್ ಎಲ್ಲ ಚೆಕ್ ಮಾಡ್ಬಿಟ್ಟು? ಹೌದು. ಓಕೆ ಸರ್, ಥ್ಯಾಂಕ್ ಯು. ಸೊ ಇವಾಗ ತಡ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬಂದ್ಬಿಡಿ. ಫಸ್ಟ್ ಟೈಮ್ ನಮ್ಮ ಚಾನಲ್ ನ ವಿಸಿಟ್ ಆಗಂಗಿದ್ರೆ ಖಂಡಿತ ಅಂದ್ರೂ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ರೆಗ್ಯುಲರ್ ಆಗಿ MS ಕಾರ್ಸ್ ವರ್ಲ್ಡ್ ಹತ್ರನೂ ನಿಮ್ಗೆ ವಿಡಿಯೋಸ್ ಬರ್ತಾನೆ ಇರುತ್ತೆ. ವಿಡಿಯೋ ಸ್ಟಾರ್ಟ್ ಮಾಡೋಣ ಬಂದ್ಬಿಡಿ. ನಮ್ ವಿಡಿಯೋಲಿ ಫಸ್ಟ್ ಕಾರ್ ಬಂದ್ಬಿಟ್ಟು ಫೋರ್ಡ್ ಫಿಗೋ. ಸಾಕಷ್ಟು ಜನ ಎಲ್ಲ ಹುಡುಕ್ತಾ ಇದ್ದೀರಾ. ಸರ್ ಈ ಕಾರ್ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಸರ್ ಇದು ಬಂದು ನಿಮ್ಗೆ 2010 ಮಾಡೆಲ್, ಸೆಕೆಂಡ್ ಓನರ್, ಡೀಸೆಲ್ ವೇರಿಯಂಟ್, ವೈಟ್ ಕಲರ್ ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಇದೆ. ಆಲ್ಮೋಸ್ಟ್ ನಿಮ್ಗೆ ಸಿಟಿಯಲ್ಲಿ 17 ಬರುತ್ತೆ ಮೈಲೇಜ್, ಹೈವೇಲಿ 20 ವರೆಗೂ ಬರುತ್ತೆ. ಹೈವೇಲಿ 20 ಗಂಟೆ ಬರುತ್ತೆ. ಹೌದು, ಡೀಸೆಲ್ ವೇರಿಯಂಟ್. ಬನ್ನಿ ಇಂಟೀರಿಯರ್ ತೋರಿಸ್ಕೊಡ್ತೀನಿ. ಟೈರ್ ಅಪ್ ಟು ನಿಮ್ಗೆ 75% ವರೆಗೂ ಇದೆ. ಓಕೆ. ಇಂಟೀರಿಯರ್ ತಾವು ನೋಡಬಹುದು. AC ಪವರ್ ಸ್ಟೇರಿಂಗ್, ನಿಮ್ಗೆ ಫ್ರಂಟ್ ಪವರ್ ವಿಂಡೋಸ್ ಬರುತ್ತೆ. ಕಂಪನಿ ಇನ್ಬಿಲ್ಟ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ. ಲೆದರ್ ಅಪಲ್ಸರಿ ಇದೆ. ವೆಲ್ ಮೇಂಟೈನ್ಡ್ ಆಗಿದೆ. 78,000 ಕಿಲೋಮೀಟರ್ ರನ್ ಆಗಿದೆ. ಹೌದು ಸರ್. ಇದು ಓನರ್ಶಿಪ್ ಏನಾಗಿದೆ? ಸೆಕೆಂಡ್ ಓನರ್. ಡೀಸೆಲ್ ವೆಹಿಕಲ್ ಅಲ್ಲ? ಹೌದು, ಡೀಸೆಲ್ ವೇರಿಯಂಟ್. ಸರ್ ಈ ಕಾರ್ಗೆ ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದ್ದೀರಾ? ಸರ್ ಇದ್ರದ್ದು ಪ್ರೈಸ್ ಬಂದು ನಿಮ್ಗೆ 2,55,000 ಕೊಟ್ ಮಾಡ್ತೀವಿ. ಫೈನಲ್ ಅಂದ್ರೆ ಒಂದು 225 ಗೆ ಕೊಡ್ತೀನಿ ಸರ್. ಫೈನಲ್ 225 ಫೈನಲ್. 225 ಒಂದೂವರೆ ನಿಮ್ಗೆ ಲೋನ್ ಆಗ್ಬಿಡುತ್ತೆ. ಬರೀ ನಿಮ್ಗೆ ಒಂದು 75,000 ಡೌನ್ ಪೇಮೆಂಟ್ ಇದ್ರೆ ಸಾಕು. 75,000 ಡೌನ್ ಪೇಮೆಂಟ್ ಮಾಡ್ಬಿಟ್ರೆ ನಿಮ್ಗೆ ಆರಾಮಾಗಿ ಗಾಡಿ ಸಿಕ್ಬಿಡುತ್ತೆ. ಹೌದು. ಸೊ ಇದು ಬಂದ್ಬಿಟ್ಟು ಡೀಸೆಲ್ ವೆಹಿಕಲ್, ಡೀಸೆಲ್ ವೇರಿಯಂಟ್. ಓಕೆ. ಸೊ ಅಲ್ಲಿ ಆಲ್ಟೋ LXi ನೀಟ್ ಆಗಿದೆ, ಕ್ಲೀನ್ ಆಗಿದೆ. ನೋಡ್ತಾ ಇರ್ಬೋದು, ಎಲ್ಲೋ ಒಂದು ಸ್ಕ್ರಾಚ್ ಡೆಂಟ್ ಕೂಡ ಇಲ್ಲ. ಅಂಡ್ ಟೈರ್ ಕೂಡ ತುಂಬಾ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇದೆ ಟೈರ್. ಅದೇ ತರ ನಿಮಗೆ ಗಾಡಿನೂ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಇದೆ. ಬರೀ ಸಿಂಗಲ್ ಓನರ್. 2009 ಮಾಡೆಲ್ ಸಿಂಗಲ್ ಓನರ್ ಗಾಡಿ. ಯಾವ್ದೇ ತರ ನಿಮ್ಗೆ ಸ್ಕ್ರಾಚಸ್ ಇಲ್ಲ, ಡೆಂಟ್ ಇಲ್ಲ, ಒರಿಜಿನಲ್ ಪೇಂಟ್ ಅಲ್ಲಿ ಇದೆ. ತಾವು ನೋಡಬಹುದು. ಸರಿ ಇದು ಕಾರ್ ಎಷ್ಟು ರನ್ ಆಗಿದೆ ಸರ್? 61,000 ನೋಡಿದೆ ಸರ್. ಓಕೆ. ಸೊ ಇದರಲ್ಲಿ ಪವರ್ ಸ್ಟೇರಿಂಗು, AC ಬರುತ್ತೆ. ಪವರ್ ಸ್ಟೇರಿಂಗ್ ಬರಲ್ಲ, ಇದು AC ಬರುತ್ತೆ. ಹೌದು. ಓಕೆ.
ಕಾರ್ಗೆ ಏನ್ ಪ್ರೈಸ್ ಕೊಟ್ ಮಾಡ್ತಾ ಸರ್ ಇದ್ರದ್ದು ಬಂದು ನಿಮ್ಗೆ 1,75,000 ಕೊಟ್ ಮಾಡ್ತಾ ಇದೀವಿ. ಫೈನಲ್ ಅಂದ್ರೆ 1,60,000 ಗೆ ಕೊಡ್ತೀನಿ ಸರ್, ಇನ್ಕ್ಲೂಡಿಂಗ್ ಕರ್ನಾಟಕ ನಂಬರ್. ನಂಬರ್ ಇನ್ಕ್ಲೂಡಿಂಗ್ ಕರ್ನಾಟಕ ನಂಬರ್ ಸಮೇತ, ಸಿಂಗಲ್ ಓನರ್ ಗಾಡಿ, 2009 ಮಾಡೆಲ್. ಓಕೆ. ಇನ್ನೊಂದು i10 ಇದೆ ಹೇಳಿ ಸರ್. ಇದು ಬಂದು ನಿಮ್ಗೆ 2009 ಮಾಡಲ್, ಸಿಂಗಲ್ ಓನರ್ ಗಾಡಿ, ಬರೀ 53,000 ಓಡಿದೆ. ಬರೀ 53,000 ಸಿಂಗಲ್ ಓನರ್ ಗಾಡಿ ಎತ್ಕೊಂಡು ಹೋಗಿ ಕಂಪನಿಲಿ ಚೆಕ್ ಮಾಡಿಸ್ಕೊಳ್ಳಿ. ಮೀಟರ್ ರೆಕಾರ್ಡ್ ಇದು ಟ್ಯಾಂಪ್ ಏನಾದ್ರು ಆಗಿದ್ರೆ 50,000 ಡಿಸ್ಕೌಂಟ್ ಕೊಡ್ತೀನಿ. ಸೊ ಕಂಪ್ಲೀಟ್ ಆಗಿ ಶೋರೂಮ್ ಟ್ರ್ಯಾಕ್ ಇದೆ. ಹೌದು, ಶೋರೂಮ್ ಟ್ರ್ಯಾಕ್ ಇದೆ. ಶೋರೂಮ್ ಟ್ರ್ಯಾಕ್ ಇರೋದ್ರಿಂದ ಏನ್ ತೊಂದರೆ ಇರಲ್ಲ ನಿಮ್ಗೆ. ಟೈರ್ ಕೂಡ ನೋಡ್ತಾ ಇರ್ಬೋದು, 90% ಟೈರ್ ಇದೆ ನಿಮ್ಗೆ. 53,000 ಓಡಿರೋದು, 2009 ಮಾಡೆಲ್, ಸಿಂಗಲ್ ಓನರ್ ಗಾಡಿ, ವೆಲ್ ಮೇಂಟೈನ್ಡ್ ಆಗಿದೆ. ಸೊ ಬರೀ 53,000 ಕಿಲೋಮೀಟರ್ ರನ್ ಆಗಿದೆ. ಸಿಂಗಲ್ ಓನರ್ ಅಲ್ವಾ ಸರ್? ಹೌದು, ಸಿಂಗಲ್ ಓನರ್. ಸೊ ಲೆದರ್ ಇಂಟೀರಿಯರ್ಸ್ ಎಲ್ಲ ಇದೆ ಸರ್. ಇವಾಗ i10 ಮೈಲೇಜ್ ಎಲ್ಲ ಏನ್ ಬರುತ್ತೆ ಸರ್? ಮೈಲೇಜ್ 13+ ಬರುತ್ತೆ ಸಿಟಿಯಲ್ಲಿ, ಹೈವೇಲಿ 15 ವರೆಗೂ ಬರುತ್ತೆ. ಟೈರ್ ಕಂಡೀಷನ್ ಕೂಡ ನಿಮ್ಗೆ ಅಪ್ ಟು 85% ವರೆಗೂ ಇದೆ. ಪ್ರೆಸೆಂಟ್ ತಗೊಂಡೋಗ್ಬಿಟ್ಟು ₹1 ಖರ್ಚಿಲ್ಲ ಗಾಡಿಯಲ್ಲಿ. ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್. 275 ಕೋಟಿಂಗ್, ಒಂದು 250 ಮಾಡ್ಕೊಡ್ತೀನಿ ಸರ್. ಫೈನಲ್ 250 ಫೈನಲ್. ಓಕೆ. ಅಂಡ್ ಇಲ್ಲಿ Hyundai i20 CRDI ಡೀಸೆಲ್ ಇಂಜನ್ ಸ್ಪೋರ್ಟ್ಸ್ ವೇರಿಯಂಟ್ ಇದೆ. ಅಂಡ್ ಸರ್ ಈ ಕಾರ್ ಬಗ್ಗೆ ನಮ್ಗೆ ಡೀಟೇಲ್ಸ್ ಹೇಳಿ ಸರ್. ಸರ್ ಇದು ಬಂದು ನಿಮ್ಗೆ 2011 ಮ್ಯಾನುಫ್ಯಾಕ್ಚರ್, 12 ರಿಜಿಸ್ಟ್ರೇಷನ್, 3rd ಓನರ್ ಆಗಿದೆ. ಬಟ್ ಗಾಡಿ ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಇದೆ. ಯಾವ್ದೇ ತರ ನಿಮ್ಗೆ ಸ್ಕ್ರಾಚಸ್ ಇಲ್ಲ, ಡೆಂಟ್ ಇಲ್ಲ. ಅದು ನಿಮ್ಗೆ ಟಾಪ್ ಅಂಡ್ ವೇರಿಯಂಟ್ ಇದು. ಸ್ಪೋರ್ಟ್ಸ್ ನಿಮ್ಗೆ ಇದರಲ್ಲಿ ಸಿಂಗಲ್ ಏರ್ ಬ್ಯಾಗ್, ABS, ಅಲೈ ವೀಲ್ಸ್ ಎಲ್ಲ ಬಂದ್ಬಿಡುತ್ತೆ. ಸ್ಟೇರಿಂಗ್ ಮೌಂಟ್ ಕಂಟ್ರೋಲರ್, ಕಂಪನಿ ಮ್ಯೂಸಿಕ್ ಸಿಸ್ಟಮ್, ಆಮೇಲೆ ನಿಮ್ಗೆ ಸೆಂಟ್ರಲ್ ಲಾಕಿಂಗ್ ಎಲ್ಲ ಇದೆ. ಹೌದು. ಸೊ ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ ನಿಮ್ಗೆ, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಏರ್ ಬ್ಯಾಗ್, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ಫ್ಯಾಬ್ರಿಕ್ ಸೀಟ್ಸ್ ಎಲ್ಲ ಬರುತ್ತೆ. ಸರ್ ಇದು ಡೀಸೆಲ್ i20 ಮೈಲೇಜ್ ಎಲ್ಲ ಒಂದು 18-20+ ಬರುತ್ತಾ ಸರ್? 17 ಬರುತ್ತೆ ಸಿಟಿಯಲ್ಲಿ, ಹೈವೇಲಿ ನಿಮ್ಗೆ 20+ ಬರುತ್ತೆ. 20+ ಬರುತ್ತೆ. ಓಕೆ. ವೆಲ್ ಮೇಂಟೈನ್ ಆಗಿದೆ. ಇದ್ರದ್ದು ಪ್ರೈಸ್ ಫೈನಲ್ ಟು ಫೈನಲ್ ಅಂದ್ರೆ ನಿಮ್ಗೆ 3,50,000 ಹೇಳ್ತಾ ಇದೀವಿ. 3,25,000 ಕೊಡ್ತೀನಿ ಸರ್. 3,25,000 ಫೈನಲ್ 3,25,000. ಆಲ್ಮೋಸ್ಟ್ ನಿಮ್ಗೆ 2.5 ಲೋನೇ ಆಗ್ಬಿಡುತ್ತೆ. 2.5 ಲೋನೇ ಆಗೋಗ್ಬಿಡುತ್ತೆ. ಹೌದು. ಸೊ ನೋಡ್ತಾ ಇರ್ಬೋದು ಗಾಡಿ ಎಲ್ಲ ಯಾವ ತರ ಅಂತ ಹೇಳ್ಬಿಟ್ಟು, ಎಲ್ಲೂ ಸ್ಕ್ರಾಚ್ ಡೆಂಟ್ ಕೂಡ ಎಲ್ಲೂ ಇಲ್ಲ ನಿಮ್ಗೆ. ಸೊ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, AC, ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋಸ್, ಸಿಂಗಲ್ ಏರ್ ಬ್ಯಾಗ್, ಸ್ಟೀರಿಂಗ್ ಮೌಂಟ್ ಕಂಟ್ರೋಲ್, ಕಂಪನಿ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬಂದ್ಬಿಡುತ್ತೆ. ಟಾಪ್ ಅಂಡ್ ವೇರಿಯಂಟ್, ಟಾಪ್ ಅಂಡ್ ಗಾಡಿ. ಓಕೆ ಸರ್. ಸೊ ಹೋಂಡಾ ಸಿಟಿ ಹುಡುಕೋರ್ಗೆ ಹೋಂಡಾ ಸಿಟಿ ಇದೆ. ಡೀಸೆಲ್ ಪೆಟ್ರೋಲಾ? ಪೆಟ್ರೋಲ್ ವೇರಿಯಂಟ್, 2009 ಮಾಡೆಲ್, 2nd ಓನರ್ ಗಾಡಿ. ಯಾವ್ದೇ ತರ ನಿಮ್ಗೆ ಸ್ಕ್ರಾಚ್ ಇಲ್ಲ, ಡೆಂಟ್ ಇಲ್ಲ. ಗಾಡಿ ತಗೊಂಡ್ರನ್ನು 4 ಜನ ಕೇಳ್ಬೇಕು ಎಲ್ಲಿಂದ ತಗೊಂಡ್ ಬಂದ್ರಿ ಅಂತ ಹೇಳ್ಬಿಟ್ಟು. ವೆಲ್ ಮೇಂಟೈನ್ಡ್ ಆಗಿದೆ. 2009 ಮಾಡೆಲ್, 2nd ಓನರ್ ಗಾಡಿ. ಕಂಡೀಷನ್ ನೋಡಬಹುದು ತಾವು. ಸೊ ನೋಡ್ತಾ ಇರ್ಬೋದು ಎಷ್ಟು ಸೂಪರ್ ಆಗಿದೆ ಅಂದ್ರೆ ಅಷ್ಟು ಸೂಪರ್ ಆಗಿದೆ ವೆಹಿಕಲ್. ಅಂಡ್ ಹೋಂಡಾ ಸಿಟಿ ಸೀಟ್ಸ್ ನೋಡ್ತಾ ಇರ್ಬೋದು ನಿಮ್ಗೆ ಎಷ್ಟು ಬ್ರಾಡ್ ಆಗಿದೆ ಅಂತ ಹೇಳ್ಬಿಟ್ಟು. ಅಂಡ್ ಕಂಫರ್ಟ್ ಕೂಡ ತುಂಬಾ ಬರುತ್ತೆ ಈ ತರ ಸೀಟ್ಸ್ ಅಲ್ಲಿ. ಸೊ ಇದು ಬಂದ್ಬಿಟ್ಟು ಇಲ್ಲ ಒರಿಜಿನಲ್ ಲೆದರ್ ಅಪಲ್ಸರಿ. ಹೌದು, ಮಾರ್ಲಿಂದು ಒರಿಜಿನಲ್. ಫಸ್ಟ್ ನಿಮ್ಗೆ ಸ್ಟಾನ್ಲಿದು ಬರುತ್ತೆ, ಸೆಕೆಂಡ್ ನಿಮ್ಗೆ ಲೆದರ್ ಅಲ್ಲಿ ಬರುತ್ತೆ ಮಾರ್ಲಿನ್. ಇದರಲ್ಲಿ ನಿಮ್ಗೆ ಫೀಚರ್ಸ್ ಕೂಡ AC, ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋಸ್, 2 ಏರ್ ಬ್ಯಾಗ್ ಬರುತ್ತೆ, ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ, ABS ಬರುತ್ತೆ, ಸ್ಟೀರಿಂಗ್ ಮೌಂಟ್ ಕಂಟ್ರೋಲ್ ಬರುತ್ತೆ. ಆಮೇಲೆ ಕಂಪನಿ ಇನ್ಬಿಲ್ಟ್ ಮ್ಯೂಸಿಕ್ ಸಿಸ್ಟಮ್, ಲೆದರ್ ಅಪಲ್ಸರಿ, ಸೆಂಟ್ರಲ್ ಲಾಕಿಂಗ್ ಎಲ್ಲ ಇದೆ. ಸೊ ನೋಡ್ತಾ ಇರ್ಬೋದು ಟೈರ್ ಕಂಡೀಷನ್ ಬ್ರ್ಯಾಂಡ್ ನ್ಯೂ ಟೈರ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಅಂಡ್ ಆಮ್ರೆಸ್ಟ್ ಕೂಡ ಇದೆ ನಿಮ್ಗೆ. ಸೊ ಆಮ್ರೆಸ್ಟ್ ಕಪ್ ಹೋಲ್ಡರ್ಸ್ ಕೂಡ ಬರುತ್ತೆ ನಿಮ್ಗೆ. ಒಂದ್ ಲಕ್ಸುರಿ ಕಂಫರ್ಟ್. ಇನ್ನೊಂದು ಏನಂದ್ರೆ ಈ ಗಾಡಿ ನೀವು ಸ್ಟಾರ್ಟ್ ಮಾಡಿದ್ರೆ ನಿಮ್ಗೆ ಗೊತ್ತಾಗೋದಿಲ್ಲ ಗಾಡಿ ಸ್ಟಾರ್ಟ್ ಅಲ್ಲಿ ಇದೆ ಅಂತ ಹೇಳಿ. ಹೌದು, ಎಸ್ಪೆಷಲಿ ಹೋಂಡಾ ವೆಹಿಕಲ್ ಒಂದ್ ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್. ಸರ್ ಇದ್ರದ್ದು ಬಂದು ನಿಮ್ಗೆ 3,45,000 ಕೊಟ್ಟು ಮಾಡ್ತಾ ಇದೀವಿ. ಫೈನಲ್ ಅಂದ್ರೆ ಒಂದು 3,20,000 ಕೊಡ್ತೀನಿ ಸರ್. 330 ಫೈನಲ್, 320 ಫೈನಲ್, 320 ಫೈನಲ್. ಇನ್ನ ಕಮ್ಮಿದು ಬೇಕಾದ್ರೆ ಇನ್ನ ಕಮ್ಮಿದು ಇದೆ ನನ್ನ ಹತ್ರ ಹೋಂಡಾ ಸಿಟಿಯಲ್ಲೇ. ಓಕೆ. ಸೊ ಇದೊಂದು ಒಳ್ಳೆ ಡೀಲ್ ಇವತ್ತಿನ ವಿಡಿಯೋದಲ್ಲಿ. ಅಂಡ್ ನೋಡ್ತಾ ಇರ್ಬೋದು ಟೈಟಾನಿಯಮ್ ಟಾಪ್ ಎಂಡ್ ಗಾಡಿ, ಫೋರ್ಡ್ ಇಕೋ ಸ್ಪೋರ್ಟ್ 3 ಗಾಡಿ ಇದೆ ಅಲ್ವಾ ಸರ್? ಹೌದು ಸರ್, ಇಕೋ ಸ್ಪೋರ್ಟ್ಸ್ ನನ್ನ ಹತ್ರ ಈ ಸತಿ 3 ಗಾಡಿ ಇದೆ. ಈ ಗಾಡಿ ಮಾಡ್ಲು ಪ್ರೈಸ್ ಯಾವ್ದು ಸರ್ ಇದು? ಸರ್ ಇದು ಬಂದು ನಿಮ್ಗೆ 2013 ಮಾಡ್ಲು. ಓಕೆ. ಸಿಂಗಲ್ ಓನರ್ ಗಾಡಿ, 6 ಏರ್ ಬ್ಯಾಗ್ ಬರುತ್ತೆ, ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ, ಡೀಸೆಲ್ ವೇರಿಯಂಟ್. 6 ಏರ್ ಬ್ಯಾಗ್, ಪುಷ್ ಬಟನ್ ಸ್ಟಾರ್ಟ್ ಎಲ್ಲ ಬರುತ್ತೆ ಗಾಡಿ. ಹೌದು. ಸೊ ನೋಡ್ತಾ ಇರ್ಬೋದು ವೆಲ್ ಮೇಂಟೈನ್ಡ್ ಆಗಿದೆ. 6 ಏರ್ ಬ್ಯಾಗ್ ಬರುತ್ತೆ, ಟಾಪ್ ಎಂಡ್ ಗಾಡಿ ಇದು ಬಂದ್ಬಿಟ್ಟು. ವೆಲ್ ಮೇಂಟೈನ್ಡ್, ರಿವರ್ಸ್ ಪಾರ್ಕಿಂಗ್ ಸೆನ್ಸಾರ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಅಂಡ್ ನೋಡ್ತಾ ಇರ್ಬೋದು ಸೈಡ್ ಎಷ್ಟು ಚೆನ್ನಾಗಿದೆ ಅಂತ. ಫೀಚರ್ಸ್ ಬಂದು ನಿಮ್ಗೆ AC, ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋಸ್, 6 ಏರ್ ಬ್ಯಾಗ್ಸ್ ಬರುತ್ತೆ, ABS ಬರುತ್ತೆ, ಅಲೈ ವೀಲ್ಸ್ ಬರುತ್ತೆ, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಇದೆ ನಿಮ್ಗೆ, ಕಂಪನಿ ಇನ್ಬಿಲ್ಟ್ ಮ್ಯೂಸಿಕ್ ಸಿಸ್ಟಮ್, ಲೆದರ್ ಅಪಲ್ಸರಿ ಕೂಡ ಇದೆ, ಒರಿಜಿನಲ್ ಲೆದರ್ ಅಪಲ್ಸರಿ, ಒರಿಜಿನಲ್ ಲೆದರ್. ಪುಷ್ ಬಟನ್ ಸ್ಟಾರ್ಟ್ ಇದೆ, ಪುಷ್ ಬಟನ್ ಸ್ಟಾರ್ಟ್ ಕೂಡ ಇದೆ ಗಾಡಿಯಲ್ಲಿ.
ಸೊ ನೋಡ್ತಾ ಇರ್ಬೋದು ಗಾಡಿ ಎಲ್ಲ ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಸೊ ಇದು ಡೀಸೆಲ್ ಆಗಿರೋದ್ರಿಂದ ನಿಮ್ಗೆ ಒಳ್ಳೆ ಮೈಲೇಜ್ ಎಲ್ಲ ಸಿಗುತ್ತೆ. ಸೊ ಫೋರ್ಡ್ ಬಂದ್ಬಿಟ್ಟು ನಿಮ್ಗೆ ಬಿಲ್ಡ್ ಕ್ವಾಲಿಟಿಗೆ ನಂಬರ್ 1 ಕಾರ್ ಅಂತಾನೆ ಹೇಳ್ಬೋದು. ಫೋರ್ಡ್ ಅಲ್ಲಿ ಯಾವುದೇ ಕಾರ್ ತಗೊಳ್ಳಿ ಎಕ್ಸಲೆಂಟ್ ಆಗಿರುತ್ತೆ ಬಿಲ್ಡ್ ಕ್ವಾಲಿಟಿ ಮಾತ್ರ. ಸರ್ ಈ ಕಾರ್ಗೆ ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದ್ದಾರೆ? ಸರ್ ಇದಕ್ಕೆ ಬಂದು ನಿಮ್ಗೆ 5,75,000 ಕೊಟ್ ಮಾಡ್ತೀವಿ. ಫೈನಲ್ ಟು ಫೈನಲ್ ಅಂದ್ರೆ 5,50,000 ಕೊಡ್ತೀನಿ ಸರ್. 550 ಫೈನಲ್. 50,000 ಡೌನ್ ಪೇಮೆಂಟ್ ಮಾಡ್ಲಿ, 5 ಲಕ್ಷ ಲೋನ್ ಮಾಡಿಸ್ಕೊಡ್ತೀನಿ ಈ ಗಾಡಿಗೆ. ಹೌದು, ಪ್ರೊಫೈಲ್ ಚೆನ್ನಾಗಿರ್ಬೇಕು, 5 ಲಕ್ಷ ಲೋನ್ ಮಾಡಿಸ್ಕೊಡ್ತೀನಿ. 5 ಲಕ್ಷ ಲೋನೇ ಆಗೋಗ್ಬಿಡುತ್ತೆ, ಬರೀ 50,000 ಡೌನ್ ಪೇಮೆಂಟ್ ಕಟ್ಬಿಟ್ಟು ಗಾಡಿ ತಗೊಂಡು ಹೋಗ್ಬಿಡ್ಬೋದು. ಹೌದು. ಸೊ ನೋಡ್ತಾ ಇರ್ಬೋದು ಗಾಡಿ ಗನ್ ತರ ಇದೆ, ನೋಡ್ತಾ ಇರ್ಬೋದು. ಎಲ್ಲೂ ಸ್ಕ್ರಾಚ್ ಡೆಂಟ್ ಕೂಡ ಎಲ್ಲ, ಅದು ಕೂಡ ವೈಟ್ ಕಲರ್. ಸೊ ವೈಟ್ ಕಲರ್ ಒಂಥರ ಸೆಲೆಬ್ರಿಟಿ ಕಲರ್ ಇದು ಬಂದ್ಬಿಟ್ಟು. ಸೊ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, 6 ಏರ್ ಬ್ಯಾಗ್ ಬರುತ್ತೆ ನಿಮ್ಗೆ. ಲೆದರ್ ಇಂಟೀರಿಯರ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ಇದ್ರಲ್ಲೇ ಕಮ್ಮಿ ಬೇಕಾದ್ರೆ ಹಿಂದೆ ಇದೆ, ಹಂಗೆ ಬನ್ನಿ ಹಿಂದೆ ತೋರಿಸ್ತೀನಿ ನೋಡಿ. ಸೇಮ್ 2013 ಮಾಡೆಲ್, ಇದು ಬಂದು ಸೆಕೆಂಡ್ ಓನರ್ ಗಾಡಿ. ಸೆಕೆಂಡ್ ಓನರ್, ಅದು ಫಸ್ಟ್ ಓನರ್ ತೋರಿಸಿದ್ದೆ, ಇವಾಗ ಸೆಕೆಂಡ್ ಓನರ್ ಗಾಡಿ. ಹೌದು, ವೆಲ್ ಮೇಂಟೈನ್ ಆಗಿದೆ. ಇದು ಬಂದು ನಿಮ್ಗೆ ಟೈಟಾನಿಯಂ, ಅದು ಆಪ್ಷನಲ್. ಇದು ಟೈಟಾನಿಯಂ. ಇದರಲ್ಲಿ ನಿಮ್ಗೆ 2 ಏರ್ ಬ್ಯಾಗ್ಸ್ ಬರುತ್ತೆ, ಕೀ ಸ್ಟಾರ್ಟ್ ಬರುತ್ತೆ. ಕೀ ಸ್ಟಾರ್ಟ್ ಬರುತ್ತೆ. ಹೌದು, ಕೀ ಸ್ಟಾರ್ಟ್ ಇಲ್ಲ, ಬಟನ್ ಬರೋದಿಲ್ಲ. ಏನಂದ್ರೆ ಇದು ನಿಮ್ಗೆ ಟಾಪ್ ಅಂಡ್. ಬನ್ನಿ ಫೀಚರ್ಸ್ ತೋರಿಸ್ತೀನಿ ನಿಮ್ಗೆ. ಗಾಡಿ ಕಂಡೀಷನ್ ನೋಡ್ಕೊಳ್ಳಿ, ಯಾವ್ದೇ ತರ ನಿಮ್ಗೆ ಸ್ಕ್ರಾಚಸ್ ಇಲ್ಲ, ಡೆಂಟ್ ಇಲ್ಲ, ವೆಲ್ ಮೇಂಟೈನ್ ಆಗಿದೆ. ಒರಿಜಿನಲ್ ಪೇಂಟ್ ಅಲ್ಲಿ ಇದೆ ನಿಮ್ಗೆ. ಒರಿಜಿನಲ್ ಪೇಂಟ್ ಅಲ್ಲಿ ಇದೆ. ಅಂಡ್ ಇದರಲ್ಲಿ 2 ಏರ್ ಬ್ಯಾಗ್ ಬರುತ್ತೆ ನಿಮ್ಗೆ. AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋಸ್, ಡ್ಯುಯಲ್ ಏರ್ ಬ್ಯಾಗ್, 2 ಏರ್ ಬ್ಯಾಗ್ ಬರುತ್ತೆ, ABS ಬರುತ್ತೆ, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಬರುತ್ತೆ, ಕಂಪನಿ ಇಲ್ಬಿಲ್ಟ್ ಮ್ಯೂಸಿಕ್ ಸಿಸ್ಟಮ್ ಇದೆ, ಲೆದರ್ ಪಲ್ಸರ್ ಇದೆ, ಸೆಂಟ್ರಲ್ ಲಾಕಿಂಗ್ ಇದೆ, ಡಿಫಾಗರ್, ಬ್ಯಾಕ್ ವೈಫರ್ ಎಲ್ಲ ಬಂದ್ಬಿಡುತ್ತೆ ನಿಮ್ಗೆ. ಸ್ಟೆಪ್ನಿ ಕೂಡ ನಿಮ್ಗೆ ಅಲೈ ವೀಲ್ಸ್ ಇರೋದು. ಸೊ ಸ್ಪೇರ್ ಕೂಡ ಅಲೈ ವೀಲ್ ಇದೆ ನಿಮ್ಗೆ. ಸರ್ ಈ ಕಾರ್ಗೆ ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್. ಸರ್ ಇದ್ರದ್ದು ಕೋಟಿಂಗ್ ಬಂದು ನಿಮ್ಗೆ 5,55,000 ಹೇಳ್ತಾ ಇದೀವಿ. ಫೈನಲ್ ಅಂದ್ರೆ 5,35,000 ಕೊಡ್ತೀನಿ ಸರ್. 535 ಫೈನಲ್. 535 ಫೈನಲ್ ಪ್ರೈಸ್ ವಿತ್ KN ನಂಬರ್, ವಿತ್ ಕರ್ನಾಟಕ ನಂಬರ್, ಡೀಸೆಲ್ ವೇರಿಯಂಟ್. ಇದು ಮೈಲೇಜ್ ಕೂಡ ನಿಮ್ಗೆ ಆರಾಮಾಗಿ 17 ಬರುತ್ತೆ, ಸಿಟಿಯಲ್ಲಿ ಹೈವೇಲಿ 20 ಬರುತ್ತೆ. ಸೊ ನೋಡ್ತಾ ಇರ್ಬೋದು ಲಾಟ್ರಿ ಇವತ್ತು ಮಾತ್ರ ಸಾಕಷ್ಟು ಜನ ಇಕೋಸ್ಪೋರ್ಟ್ ಗೆ ಮೆಸೇಜ್ ಎಲ್ಲ ಮಾಡಿದ್ರು, ಸರ್ ನಮ್ಗೆ ಇಕೋಸ್ಪೋರ್ಟ್ ತೋರಿಸಿ ಅಂತ ಹೇಳ್ಬಿಟ್ಟು. ಇವತ್ತಿನ ಈ ವಿಡಿಯೋದಲ್ಲಿ 3 ಇಕೋಸ್ಪೋರ್ಟ್ ಇದೆ. ಇದು ನಿಮ್ಗೆ ಸ್ವಲ್ಪ ಬಜೆಟ್ ಅಡ್ಜಸ್ಟ್ ಆಗ್ತಲ್ವಾ? ಬನ್ನಿ, ಇನ್ನೊಂದು ಇಕೋಸ್ಪೋರ್ಟ್ಸ್ ಇದೆ. ಸೊ ಅದ್ರ ಪಕ್ಕದಲ್ಲೇ ಹಿಂದ್ಗಡೆ ಇನ್ನೊಂದು ಐತೆ, ಹೇಳಿ ಸರ್. ಇದು ಬಂದು ನಿಮ್ಗೆ 2014 ಮಾಡ್ಲು, ಅದು 13 ತೋಲ್ಸಲ್ಲ, ಇದು 14 ಮಾಡ್ಲು. ಸರ್ ನಮ್ ಬಜೆಟ್ ಸ್ವಲ್ಪ ಕಮ್ಮಿ ಇದೆ, ನಮ್ಗೆ ಇಕೋಸ್ಪೋರ್ಟ್ಸ್ ಬೇಕು ಅಂತ ಹೇಳಿದ್ರೆ ಅವ್ರಿಗೆ ಈ ಗಾಡಿ. ಈ ಕಾರ್ 2014 ಮಾಡ್ಲು, 3rd ಓನರ್ ಆಗಿದೆ. ಬಟ್ ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್. ನೀವು 2 ಗಾಡಿ ಓಡಿಸಿ, ಇದು ಓಡಿಸಿದ್ರೆ ನೀವು ಇದೆತ್ಕೊಂಡು ಹೋಗ್ತೀರಾ. ಯಾಕಂದ್ರೆ ಪೆಟ್ರೋಲ್ ಫೀಲ್ ನಿಮ್ಗೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತು, ಪೆಟ್ರೋಲ್ ಫೀಲ್ ಡೀಸೆಲ್ ಫೀಲ್ ಗೆ ತುಂಬಾ ಡಿಫ್ರೆನ್ಸ್ ಇದೆ ಅಂತ ಹೇಳ್ಬಿಟ್ಟು. ಇನ್ನೊಂದು ಏನಂದ್ರೆ ಇದು ನಿಮ್ಗೆ ಟಾಪ್ ಅಂಡ್, ಬಟ್ ಏನಂದ್ರೆ ಏರ್ ಬ್ಯಾಗ್ ಬರೋದಿಲ್ಲ, ಆಂಬಿಯಂಟ್ ಇದು. ಇದ್ರಲ್ಲಿ ನಿಮ್ಗೆ ಅಲೈ ವೀಲ್ಸ್, ಸ್ಟೇರಿಂಗ್ ಮೌಂಟ್ ಕಂಟ್ರೋಲರ್, ಕಂಪನಿ ಮ್ಯೂಸಿಕ್ ಸಿಸ್ಟಮ್, ಸೆಂಟ್ರಲ್ ಲಾಕಿಂಗ್ ಎಲ್ಲ ಬರುತ್ತೆ. ಬನ್ನಿ ಫೀಚರ್ಸ್ ನೋಡಿ, ಗಾಡಿ ಕಂಡೀಷನ್ ನೋಡಿ. ಪೆಟ್ರೋಲ್ ವೆಹಿಕಲ್, ಪೆಟ್ರೋಲ್ ವೇರಿಯಂಟ್. ಓಕೆ. ಸೊ ನೋಡ್ತಾ ಇರ್ಬೋದು ಪೆಟ್ರೋಲ್ ಗಾಡಿ. ಸೊ ಇದ್ರಲ್ಲೂ ಕೂಡ ನಿಮ್ಗೆ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಲೆದರ್ ಇಂಟೀರಿಯರ್ಸ್ ಅಂಡ್ ಕಂಪನಿ ಮ್ಯೂಸಿಕ್ ಸಿಸ್ಟಮ್. ಏರ್ ಬ್ಯಾಗ್ ಬರೋದಿಲ್ಲ ಇದರಲ್ಲಿ. ಏರ್ ಬ್ಯಾಗ್ ಬಿಟ್ಟು ಮಿಕ್ಕಿದೆಲ್ಲ ಬರುತ್ತೆ. ಟಾಪ್ ಅಂಡ್ ಅಲ್ಲಿ ಏನಿದೆ ಎಲ್ಲ ಬರುತ್ತೆ. ಡಿಫಾಗರ್, ಬ್ಯಾಕ್ ವೈಫರ್, ನಿಮ್ಗೆ ಅಲೈ ವೀಲ್ಸ್, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್, ಕಂಪನಿ ಮ್ಯೂಸಿಕ್ ಸಿಸ್ಟಮ್, ಸೆಂಟ್ರಲ್ ಲಾಕಿಂಗ್ ಎಲ್ಲ ಇರುತ್ತೆ. ಪೆಟ್ರೋಲ್ದು ಮೈಲೇಜ್ ಕೂಡ ನಿಮ್ಗೆ ಆರಾಮಾಗಿ ಒಂದು 13 ಬರುತ್ತೆ, ಸಿಟಿಯಲ್ಲಿ ಹೈವೇಲಿ 15. ಫ್ಯಾಮಿಲಿಗೆ ಸೂಪರ್ ಕಾರ್, ಎಕ್ಸಲೆಂಟ್ ಕಾರ್. ಓಡಿಸ್ತೀವಿ, ವರ್ಷಕ್ಕೆ 4-5 ಸಲನೇ ಈಚೆ ತೆಗಿತೀವಿ, ವಾರಕ್ಕೊಂದ್ಸಲ ತೆಗಿತೀವಿ ಅನ್ನೋರಿಗೆ ಬೆಸ್ಟ್ ಕಾರ್, ವೆಲ್ ಮೇಂಟೈನ್ಡ್. ಒಳ್ಳೆ ಪ್ರೈಸ್ ಸರ್. ಇದ್ರದ್ದು ಪ್ರೈಸ್ ಬಂದು 4,75,000 ಹೇಳ್ತಾ ಇದೀವಿ. ಫೈನಲ್ ಅಂದ್ರೆ 4,50,000 ಕೊಡ್ತೀನಿ. 4,50,000 ಫೈನಲ್. ಇದು ಆರಾಮಾಗಿ 4 ಲಕ್ಷ ನಿಮ್ಗೆ ಲೋನ್ ಆಗ್ಬಿಡುತ್ತೆ. 4 ಲಕ್ಷ ಲೋನ್ ಕೂಡ ಆಗೋಗ್ಬಿಡುತ್ತೆ. ಸೊ ನೋಡ್ತಾ ಇರ್ಬೋದು ಹೊಸ ಟೈರ್, ಬ್ರ್ಯಾಂಡ್ ನ್ಯೂ ಹೊಸ ಟೈರ್ ಎಲ್ಲ ಇದೆ ಗಾಡಿಯಲ್ಲಿ. ಸೊ ಒಂದು ಬಡ್ಜೆಟ್ ಅಲ್ಲಿ ಇಕೋಸ್ಪೋರ್ಟ್ ಏನಾರು ಹುಡ್ಕೊಂಗಿದ್ರೆ ಬೆಸ್ಟ್ ಆಪ್ಷನ್ ಇವತ್ತು ನಿಮ್ಗೆ MS ಕಾರ್ಸ್ ಅಲ್ಲಿ ಇದೆ. ನೋಡ್ತಾ ಇರ್ಬೋದು ಈ ಕಾರ್ಗೆ ಇರೋ ಕ್ರೇಜ್ ಯಾವ ಕಾರ್ಗೂ ಇರಲ್ಲ ಆಲ್ಮೋಸ್ಟ್. ಲಕ್ಸುರಿ ಸೆಡಾನ್ ಇದು ಬಂದ್ಬಿಟ್ಟು ಒಂಥರ ಕ್ಲಾಸಿಕ್ ಕಾರ್. ಹೇಳಿ ಸರ್ ಡೀಟೇಲ್ಸ್. ಸರ್ ಇದು ಬಂದು ನಿಮ್ಗೆ 2011 ಮಾಡೆಲ್, ಸಿಂಗಲ್ ಓನರ್ ಗಾಡಿ, SXI ಟಾಪ್ ಅಂಡ್ ಗಾಡಿ. ಇದು ಟಾಪ್ ಅಂಡ್ ಗಾಡಿ. ಹೌದು. ಇದರಲ್ಲಿ ನಿಮ್ಗೆ ಏರ್ ಬ್ಯಾಗು, ABS, ಅಲೈ ವೀಲ್ಸ್ ಇದೆ. ಏರ್ ಬ್ಯಾಗು, ABS, ಅಲೈ ವೀಲ್ಸ್, ಬ್ರ್ಯಾಂಡ್ ನ್ಯೂ ಟೈರ್ಸ್ ಎಲ್ಲ ಇದೆ. ನೋಡ್ತಾ ಇರ್ಬೋದು ಗಾಡಿನೇ ನಿಮ್ಗೆ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಸರ್, ಸಿಂಗಲ್ ಓನರ್ ಗಾಡಿ. ಸೊ ಕಲರ್ ಕೂಡ ಇನ್ನೊಂದು 10 ವರ್ಷ ಆದ್ರೂ ಕೂಡ ಹಿಂಗೆ ಇರುತ್ತೆ, ಶೇಡ್ ಅಂತ ಆಗದೇ ಇಲ್ಲ. ಅದಕ್ಕೆ ಗ್ರೇಗೆ ಇರೋ ಸ್ಪೆಷಾಲಿಟಿ ಈ ತರ. ಅಂಡ್ ಇಂಟೀರಿಯರ್ ಕೂಡ ತಾವು ನೋಡಬಹುದು, ತುಂಬಾ ನೀಟ್ ಇದೆ. ಸಿಂಗಲ್ ಓನರ್, 2011 ಮಾಡೆಲ್, ಸಿಂಗಲ್ ಓನರ್. 2 ಏರ್ ಬ್ಯಾಗ್ ಬರುತ್ತೆ, 2 ಏರ್ ಬ್ಯಾಗ್ಸ್ ಬರುತ್ತೆ, ABS ಬರುತ್ತೆ, ಅಲೈ ವೀಲ್ಸ್ ಇದೆ, AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋಸ್, ಕಂಪನಿದು ಇನ್ಬಿಲ್ಟ್ ಮ್ಯೂಸಿಕ್ ಸಿಸ್ಟಮ್, ಲೆದರ್ ಪಲ್ಸರಿ, ಸೆಂಟ್ರಲ್ ಲಾಕಿಂಗ್ ಕೂಡ ಇದೆ. ಓಕೆ. ಪೆಟ್ರೋಲ್ ವೇರಿಯಂಟ್, SXI ಟಾಪ್ ಎಂಡ್ ಇದು. ಓಕೆ, ಟಾಪ್ ಎಂಡ್ ಗಾಡಿ, ಪೆಟ್ರೋಲ್ ಗಾಡಿ. ಅಂಡ್ ಸರ್ ಈ ಕಾರ್ಗೆ ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್. ಸರ್
275 ಕೋಟಿಂಗ್, ಫೈನಲ್ ಅಂದ್ರೆ 260ಗೆ ಕೊಡ್ತೀನಿ ಸರ್. 260ಗೆ ಫೈನಲ್. 250ಗೆ ಕೊಡ್ತೀನಿ ಸರ್. 250 ಫೈನಲ್. 2 ಲಕ್ಷ ಫ್ರೀ ಲೋನ್ ಆಗ್ಬಿಡುತ್ತೆ. ಪ್ರೊಫೈಲ್ ಚೆನ್ನಾಗಿದ್ರೆ, ಪ್ರೊಫೈಲ್ 2 ಲಕ್ಷ ಲೋನ್ ಆಗುತ್ತೆ. 2 ಲಕ್ಷ 1.5% 100% ಆಗುತ್ತೆ. ಅವ್ರ ಪ್ರೊಫೈಲ್ ಚೆನ್ನಾಗಿದ್ರೆ 2 ಲಕ್ಷ ಲೋನ್ ಮಾಡಿಸ್ಕೊಡ್ತೀನಿ. 50,000 ಡೌನ್ ಪೇಮೆಂಟ್ ಮಾಡ್ರೆ ಸಾಕು. 250ಗೆ ಫೈನಲ್ ಇದು. 250 ಫೈನಲ್ ಒಂದು ಲಕ್ಸುರಿ ಸೆಡಾನ್. ಅಂಡ್ ಅದ್ರ ಹಿಂದ್ಗಡೆ ಒಂದು ಟೊಯೋಟಾ ಇನೋವಾ ಇದೆ, ನೋಡ್ತಾ ಇರ್ಬೋದು. 2008 ಮಾಡಲ್ ಒರಿಜಿನಲ್ ಪೇಂಟ್ ಅಲ್ಲಿ ಇರೋದು. ಸೆಕೆಂಡ್ ಓನರ್. ಹೌದು. ಟೊಯೋಟಾ ಗಾಡಿ, ಟೊಯೋಟಾ ಕಂಪನಿಗೆ ಎತ್ಕೊಂಡು ಹೋಗ್ಬೇಕು. ಅಲ್ಲಿ ಕಿಲೋಮೀಟರ್ ಚೆಕ್ ಮಾಡ್ಕೊಳ್ಬೇಕು. 60,000 ಓಡಿದೆ ರೆಕಾರ್ಡೆಡ್. ಬರೀ 60,000 ಓಡಿರೋ ಟೊಯೋಟಾ ಇನೋವಾ ನಾನು ಇಲ್ಲಿ ಗಂಟ ನೋಡಿಲ್ಲ. ಸೊ ನೋಡ್ತಾ ಇರ್ಬೋದು, ಬರೀ 60,000 ಸರ್. ಬರೀ 60,000 ಗಾಡಿ ತಗೊಂಡೋಗಿ ಗಾಡಿ 100% ಗಾಡಿ ಎತ್ಕೊಂಡೋಗಿ ಕಂಪನಿಯಲ್ಲಿ ಚೆಕ್ ಮಾಡಿಸ್ಕೊಳ್ಬೇಕು. 60,000ಕ್ಕಿಂತ ಮೇಲೆ ಓಡಿದ್ರೆ ಅರ್ಧ ಬೆಲೆಯಲ್ಲಿ ಕೊಡ್ತೀನಿ ಗಾಡಿ. ಓಕೆ ಸರ್, ಇದು ಸಿಂಗಲ್ ಓನರ್? ಸೆಕೆಂಡ್ ಓನರ್. ಹೌದು. 2008 ಮಾಡಲ್ ಸೆಕೆಂಡ್ ಓನರ್. 685 ಹೇಳ್ತಾ ಇದೀವಿ. ಒಂದು 650ಗೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಗಾಡಿ ಕಂಡೀಷನ್ ನೋಡಿ ಹೇಗಿದೆ ಅಂತ ಹೇಳ್ಬಿಟ್ಟು. ಒರಿಜಿನಲ್ ಪೇಂಟ್. 6,50,000 ಫೈನಲ್, 650 ಫೈನಲ್. ಹೌದು. ಸೊ ನೋಡ್ತಾ ಇರ್ಬೋದು, 650 ಫೈನಲ್. ಸೊ ಇನೋವಾ ಅಂದ್ರೇನೆ ಒಂಥರ ಕ್ರೇಜ್. ಆಕ್ಚುಲಿ ಫ್ಯಾಮಿಲಿಗೆ ಮಾತ್ರ ಇದಷ್ಟು ಕಂಫರ್ಟ್ ಬರೋ ಕಾರ್ ಯಾವ್ದು ಇಲ್ಲ. 7 ಸೀಟರ್ ಅಲ್ಲಿ ಇನೋವಾ ತರ ಬೇರೆ ಯಾವ್ದು ಇಲ್ಲ. ಫುಲ್ ಲಕ್ಸುರಿ. ಇನ್ನೊಂದ್ ಏನಂದ್ರೆ, ಮೋಸ್ಟ್ಲಿ ಇನೋವಾ ನಿಮ್ಗೆ ತಗೊಂಡ್ರೆ 3 ಲಕ್ಷ 2 ಲಕ್ಷ ಅಂತೂ 100% ಓಡುತ್ತೆ ಈ ಮಾಡೆಲ್ ಗಾಡಿಗೆ. ಬಟ್ ಏನಂದ್ರೆ ಇದು ಓಡಿರೋದು ಬರೀ 60,000 ಇನೋವಾ ಬ್ರೋ. ಎಲ್ಲ ನೋಡೇ ಇಲ್ಲ. ನೋಡ್ತಾ ಇರ್ಬೋದು, ಕ್ರೇಜ್ ಸೂಪರ್ ಆಗಿದೆ. ರೆಕಾರ್ಡೆಡ್ 2008 ಮಾಡಲ್. 8 ಮಾಡಲ್ ಓಡಿರೋದು ಕಮ್ಮಿ. 2.5 G ವರ್ಷನ್ ಗಾಡಿ ಟೊಯೋಟಾ ಇನೋವಾ ಸರ್. 6 lakhs ಏನ್ ಕೋಟಿಂಗ್? 6,85,000 ಕೋಟಿಂಗ್. ಅದು 6ವರೆಗೆ ಫೈನಲ್ ಮಾಡ್ಕೊಡ್ತೀನಿ ಸರ್. 6ವರೆಗೆ ಫೈನಲ್. ಹೌದು. ಓಕೆ. ಅಂಡ್ ಅದ್ರ ಪಕ್ಕದಲ್ಲೇ ವೋಕ್ಸ್ ವ್ಯಾಗನ್ ವೆಂಟೋ. ಡೀಸೆಲ್ ಪೆಟ್ರೋಲ್ ಸರ್? ಪೆಟ್ರೋಲ್ ವೇರಿಯಂಟ್ 2011 ಮಾಡಲ್. ವೆಲ್ ಮೇಂಟೈನ್ಡ್. ಇದು ನಿಮ್ಗೆ ಯಾವ್ದೇ ತರ ಸ್ಕ್ರಾಚಸ್ ಇಲ್ಲ, ಡೆಂಟ್ ಇಲ್ಲ, ಏನಿಲ್ಲ. ಒರಿಜಿನಲ್ ಪೇಂಟ್ ಅಲ್ಲಿ ಇದೆ. ಗಾಡಿ ಕಂಡೀಷನ್ ನೋಡಿ, ವೆಲ್ ಮೇಂಟೈನ್ಡ್ ಆಗಿರೋದು. ಸೊ ವೆಲ್ ಮೇಂಟೈನ್ಡ್ ಆಗಿದೆ. ಸ್ಕ್ರಾಚ್ ಡೆಂಟ್ ಎಲ್ಲೂ ಏನು ಇಲ್ಲ. ಬ್ರ್ಯಾಂಡ್ ನ್ಯೂ ಟೈರ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಅಂಡ್ ಲೆದರ್ ಇಂಟೀರಿಯರ್ ಸೂಪರ್ ಆಗಿದೆ, ನೋಡ್ತಾ ಇರ್ಬೋದು. ನಿಮ್ಗೆ ಟಚ್ ಸ್ಕ್ರೀನ್ ಕೂಡ ಬರುತ್ತೆ ಗಾಡಿಯಲ್ಲಿ. ಡಬಲ್ ಡಿನ್ ಸಿಸ್ಟಮ್, ಟಚ್ AC, ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋಸ್, ಟಚ್ ಸಿಸ್ಟಮ್, ಒರಿಜಿನಲ್ ಲೆದರ್ ಅಪಲ್ಸರ್ ಇದೆ. ವೆಲ್ ಮೇಂಟೈನ್ಡ್ ಆಗಿದೆ. ಟೈರ್ ಕಂಡೀಷನ್ ಅಪ್ ಟು 85% ವರೆಗೂ ಇದೆ. ಪೆಟ್ರೋಲ್ ವೇರಿಯಂಟ್ 1.6 ಇಂಜಿನ್. 1.6 ಲೀಟರ್ ಡೀಸೆಲ್ ಪೆಟ್ರೋಲ್ ಇಂಜಿನ್. ಓನರ್ಶಿಪ್ ಏನಾಗಿದೆ ಸರ್? ಥರ್ಡ್ ಓನರ್ ಆಗಿದೆ. ಒಳ್ಳೆ ಪ್ರೈಸ್ ಗೆ ಕೊಡ್ತೀನಿ ಸರ್. ನಿಮ್ಗೆ ಪೋಲೋನು ಸಿಗಲ್ಲ ಈ ಪ್ರೈಸ್ ಗೆ. ಓಕೆ. 2011 ಮಾಡಲ್ 285ಗೆ ಕೊಡ್ತೀನಿ ಸರ್. 285 ವೆಂಟೋ ಗಾಡಿ ನಿಮ್ಗೆ 2,85,000ಗೆ ಕೊಡ್ತೀನಿ. ಯಾರು ಎಲ್ಲೂ ಸಿಗಲ್ಲ. ಚಾಲೆಂಜ್ ಮಾಡ್ತೀನಿ. 3,50,000 3,25,000 ಕಮ್ಮಿ ಯಾರು ಕೊಡಲ್ಲ. ನಾನ್ ಕೊಡ್ತಾ ಇರೋದು 7,85,000ಗೆ. 2,85,000 ಫೈನಲ್. ಹೌದು. ಬರೀ 85,000 ಡೌನ್ ಪೇಮೆಂಟ್ ಮಾಡಿ 2 ಲಕ್ಷ ನಿಮ್ಗೆ ಲೋನ್ ಮಾಡಿಸ್ಕೊಡ್ತೀನಿ. ಪ್ರೊಫೈಲ್ ಚೆನ್ನಾಗಿದೆ, ಅದಕ್ಕಿಂತ ಜಾಸ್ತಿ ಮಾಡ್ಕೊಡ್ತೀನಿ. ಬಟ್ ಮಿನಿಮಮ್ 2 ಲಕ್ಷ ಮಾಡಿಸ್ಕೊಡ್ತೀನಿ ಇದಕ್ಕೆ. ಸೊ ಹೋಂಡಾ ಸಿಟಿ ಸೆಡಾನ್ ಗಳಿಗೆ ಕಿಂಗ್ ಅಂತಾನೆ ಹೇಳ್ಬೋದು. ಆಲ್ಮೋಸ್ಟ್ ಸೂಪರ್ ಆಗಿರುತ್ತೆ ಈ ಕಾರು ಕೂಡ. ಇದು ಕೂಡ 1.5 ಲೀಟರ್ ಸರ್ ಇದು? ಹೌದು, 1.5 ಲೀಟರ್ VMT ಟಾಪ್ ಅಂಡ್ ವೇರಿಯಂಟ್. ಹೋಂಡಾ ಸಿಟಿ ಇದು ಐವಿಟೆಕ್ ಪೆಟ್ರೋಲ್ ಇಂಜಿನ್ VMT ಟಾಪ್ ಅಂಡ್. ಇದರಲ್ಲಿ ನಿಮ್ಗೆ ಫೀಚರ್ಸ್ ಕೂಡ ನೋಡಬಹುದು. ಬಟ್ ಗಾಡಿಯಲ್ಲಿ ಯಾವ್ದೇ ತರ ನಿಮ್ಗೆ ಸ್ಕ್ರಾಚಸ್ ಇಲ್ಲ, ಡೆಂಟ್ ಇಲ್ಲ. ವೆಲ್ ಮೇಂಟೈನ್ಡ್ ಆಗಿದೆ. ಬೆಸ್ಟ್ ಪರ್ಫಾರ್ಮೆನ್ಸ್. ಸೊ ಹೋಂಡಾ ಕಾರ್ ಬಗ್ಗೆ ನಾವು ಏನು ಮಾತಾಡಂಗಿಲ್ಲ. ಈ ತರ ನಿಮ್ಗೆ ಬೇರೆ ಗಾಡಿ ಯಾವ್ದು ಇಲ್ಲ. ವೆಲ್ ಮೇಂಟೈನ್ಡ್ ಆಗಿದೆ. ಇಂಟೀರಿಯರ್ ಕೂಡ ತುಂಬಾ ನೀಟ್ ಇದೆ. ಇದರಲ್ಲಿ ಫೀಚರ್ಸ್ ಕೂಡ ನಿಮ್ಗೆ AC, ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋಸ್, 2 ಏರ್ ಬ್ಯಾಗ್ ಬರುತ್ತೆ, ABS ಬರುತ್ತೆ. ಇದರಲ್ಲಿ ಅಲೈ ವೀಲ್ಸ್ ಕೂಡ ಬರುತ್ತೆ ಇದರಲ್ಲಿ. ಸೊ ನಿಮ್ಗೆ ನೋಡ್ತಾ ಇರ್ಬೋದು, ಅಲೈ ವೀಲ್ಸ್ ಎಲ್ಲ ಬರುತ್ತೆ. ಅಂಡ್ 4 ಕೂಡ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ಅಲ್ಲ. ಅಂಡ್ ಸೊ ಡಿಕ್ಕಿ ಸ್ಪೇಸ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಫ್ಯಾಮಿಲಿಗೆ ಎಕ್ಸ್ಪೆಷಲಿ ಸೂಪರ್ ಆಗಿರುತ್ತೆ ವೆಹಿಕಲ್. ಪ್ರೀಮಿಯಂ ಲುಕ್, ಪ್ರೀಮಿಯಂ ಕಂಫರ್ಟ್ ಸರ್. ಕಂಫರ್ಟ್ ಗೆ ಓನರ್ಶಿಪ್ ಏನಾಗಿದೆ? ಥರ್ಡ್ ಓನರ್. ಎಷ್ಟು ರನ್ ಆಗಿದೆ ಸರ್? ಸರ್ ಓಡಿರೋದು 83,000 ಏನೋ ಓಡಿದೆ. ಒಂದು ಒಳ್ಳೆ ಬೆಸ್ಟ್ ಪ್ರೈಸ್ ಕೊಟ್ಬಿಡಿ ಸರ್. 340 ಕೋಟಿಂಗ್, 3,20,000ಗೆ ಫೈನಲ್ ಮಾಡ್ಕೊಡ್ತೀನಿ ಸರ್. 320 ಫೈನಲ್. ಹೌದು. ಸೊ ನೋಡ್ತಾ ಇರ್ಬೋದು, 3,20,000ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ ಈ ಲಕ್ಸುರಿ ಹೋಂಡಾ ಸಿಟಿ ಕಾರ್ನ. ಸೊ ಅದ್ರ ಪಕ್ಕದಲ್ಲೇ ಈ ಕಾರ್ಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್. ನೋಡ್ತಾ ಇರ್ಬೋದು, ವೈಟ್ ಕಲರ್, ಅದು ಕೂಡ VDI. ವೈಟ್ ಕಲರ್ VDI ಒಂಥರ ಲಡ್ಡು ತರ ಇದು. ಹೇಳಿ ಸರ್. 2014 ಮಾಡಲ್ ಸಿಂಗಲ್ ಓನರ್ ಗಾಡಿ. ಡೀಸೆಲ್ ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಇರೋದು. ಸಿಂಗಲ್ ಓನರ್, ಸಿಂಗಲ್ ಡೀಸೆಲ್ ಕಾರು ಹುಡುಕಿದ್ರು ಸಿಗಲ್ಲ. ಅದು ಕೂಡ ವೈಟ್ ಕಲರ್.
ತುಂಬಾ ರೇರ್ ಸರ್, ತುಂಬಾ ಡಿಮ್ಯಾಂಡ್ ಇದೆ ಗಾಡಿಗಳಿಗೆ, ಡಿಮ್ಯಾಂಡ್ ಇದೆ. ಅದು ಕೂಡ ಬ್ರಾಂಡ್ ನ್ಯೂ ಈ ಮಾಡಲ್ ಅಲ್ಲೆಲ್ಲ ನಿಮ್ಗೆ ಆಲ್ಮೋಸ್ಟ್ ಥರ್ಡ್ ಓನರ್ ಸಿಗ್ತಾರೆ. ಹೌದು, ಥರ್ಡ್ ಓನರ್, ಫೋರ್ತ್ ಓನರ್, ಸಿಂಗಲ್ ಓನರ್, ವೆಲ್ ಮೇಂಟೈನ್ ಆಗಿದೆ. 75 ಏನೋ ಓಡಿದೆ, ಡೀಸೆಲ್, ಬ್ರಾಂಡ್ ನ್ಯೂ ಟೈರ್ಸ್ ಇದೆ, ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಇದೆ, ಬ್ರಾಂಡ್ ನ್ಯೂ ಮ್ಯಾಗ್ವಿಲ್ ಇರೋದು. ಬ್ರಾಂಡ್ ನ್ಯೂ ಮ್ಯಾಗ್ವಿಲ್ ಎಲ್ಲ ಇದೆ ಗಾಡಿ. ನಿಮ್ಗೆ ಆಚೆ ಯಾವ ತರ ನೀಟ್ ಇದೆಯೋ ಅದೇ ತರ ಇಂಟೀರಿಯರ್ ಇದೆ, ಬನ್ನಿ ತೋರಿಸ್ತೀನಿ. ಇಂಟೀರಿಯರ್ ನೋಡಿ ಖುಷಿಯಾಗಿ ಬಿಡ್ತೀರಾ ನೀವು. ಸೊ ನೋಡ್ತಾ ಇರ್ಬೋದು, ಸೈಡ್ ಕ್ಲಾಡಿಂಗ್ ಎಲ್ಲ ಇದೆ ನೋಡ್ತಾ ಇರ್ಬೋದು ನಿಮ್ಗೆ. ಅಂಡ್ ಅಪೋಲೋ ಟೈರ್ಸ್, ಬ್ರಾಂಡ್ ನ್ಯೂ ಅಪೋಲೋ ಟೈರ್ಸ್ ಎಲ್ಲ ಇದೆ ಗಾಡಿಯಲ್ಲಿ ನೋಡ್ತಾ ಇರ್ಬೋದು, ಅಪೋಲೋ ಟೈರ್ಸ್. ಅಂಡ್ ಎಲ್ಲೂ ಸ್ಕ್ರಾಚ್ ಡೆಂಟ್ ಕೂಡ ಎಲ್ಲೂ ಇಲ್ಲ. ಅಂಡ್ ಇದು ಬಂದ್ಬಿಟ್ಟು ವೈಟ್ ಕಲರ್ ಸರ್, ವಿತ್ ಕೆ ನಂಬರ್ ಗೆ ಮಾಡಿಸ್ಕೊಡ್ತೀರಾ? ಕರ್ನಾಟಕ ನಂಬರ್. ಓಕೆ. ಮ್ಯಾಗ್ವಿಲ್ಸ್, ನಿಮ್ಗೆ ಆಂಡ್ರಾಯ್ಡ್ ಸಿಸ್ಟಮ್, ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್, ಆಂಡ್ರಾಯ್ಡ್ ಸಿಸ್ಟಮ್ ಎಲ್ಲ ಇದೆ ಗಾಡಿಯಲ್ಲಿ. ಸೊ ನೋಡ್ತಾ ಇರ್ಬೋದು, AC, ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋಸ್, ಆಂಡ್ರಾಯ್ಡ್ ಸಿಸ್ಟಮ್, ರಿವರ್ಸ್ ಕ್ಯಾಮ್ರಾ, GPS, ನ್ಯಾವಿಗೇಷನ್, ಫ್ಯಾಬ್ರಿಕ್ ಸೀಟ್ಸ್, ನಿಮ್ಗೆ ಗೇರ್ ನಾಬ್ ಎಲ್ಲ ಇದೆ. ಸೊ ಒಂಥರ ಸ್ಟೇರಿಂಗ್ ನಾಬ್ ಬರುತ್ತೆ. ಲಕ್ಕಿ ಕಾರ್ ಸರ್. ಈ ಲಕ್ಕಿ ಕಾರ್ಗೆ ಒಂದ್ ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್. ಸರ್ 5,20,000 ಗೆ ಕೊಡ್ತೀನಿ ಸರ್. 5.5 ಕೋಟಿಂಗ್, 5,20,000 ಕೊಡ್ತೀನಿ ಸರ್. 5,20,000 ಫೈನಲ್. ಫೈನಲ್ ಟು ಫೈನಲ್ ಸರ್. ಓಕೆ ಸರ್. ಅಂಡ್ ಅದ್ರ ಪಕ್ಕದಲ್ಲೇ ಒಂದು ರೆಡ್ ಕಲರ್ ಬೀಸ್ಟ್ ಅಂತಾನೆ ಹೇಳ್ಬೋದು. ಇದು ಬಂದ್ಬಿಟ್ಟು ಇದು ಕೂಡ 1.5 ಡೀಸೆಲ್ ಇಂಜನ್ ಇದೆ. ಹೌದು, ಹೇಳಿ ಸರ್. ಸರ್ 2011 ಮಾಡೆಲ್, ಸಿಂಗಲ್ ಓನರ್ ಗಾಡಿ, 1 ಲಕ್ಷ ಓಡಿದೆ. ಬಟ್ ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್, ಹೈಲೈನ್ ಟಾಪ್ ಎಂಡ್. ಹೌದು, ಗಾಡಿ ಕಂಡೀಷನ್ ನೋಡಿ ಸರ್ ಹೇಗಿದೆ ಅಂತ ಹೇಳ್ಬಿಟ್ಟು. ನೋಡ್ತಾ ಇರ್ಬೋದು, ಹಿಂಗೆ ಶೋರೂಮ್ ಇಂದ ತಗೊಬಂದು ನಿಲ್ಸಿರೋ ತರ ಇದೆ ಅಷ್ಟೇ, ಏನು ಯೂಸೇ ಮಾಡಿಲ್ಲ ಆ ತರ ಕಾಣಿಸ್ತಾ ಇದೆ ಗಾಡಿ. ಅಂಡ್ ಎಷ್ಟು ಕಿಲೋಮೀಟರ್ ರನ್ ಆಗಿದೆ ಸರ್ ಇದು? ಸರ್ 1 ಲಕ್ಷ ಕಿಲೋಮೀಟರ್ ಓಡಿದೆ ಸರ್. 1,03,000 1,01,000 ಏನು ಓಡಿದೆ. ಬಟ್ ಡೀಸೆಲ್ ಗಾಡಿ ವೆಲ್ ಮೇಂಟೈನ್ಡ್ ಆಗಿದೆ, ಯಾರು ಹೇಳಲ್ಲ ಅಷ್ಟು ಓಡಿದೆ ಅಂತ ಹೇಳ್ಬಿಟ್ಟು. ಇಂಜಿನ್ ಅಷ್ಟು ಸ್ಮೂತ್ ಇದೆ. ಹೌದು. ವೋಕ್ಸ್ವ್ಯಾಗನ್ ಬಂದ್ಬಿಟ್ಟು ಪ್ರೀಮಿಯಂ. ಸೊ ಈ ಲಕ್ಸುರಿ ಪ್ರೀಮಿಯಂ ಸೆಡಾನ್ ಗೆ ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದ್ರೆ ಹೇಳ್ಬಿಡಿ ಸರ್. ಸರ್ 4,25,000 ಕೊಟ್ ಮಾಡ್ತೀವಿ. ಫೈನಲ್ ಅಂದ್ರೆ ಒಂದ್ 4 ಲಕ್ಷ ಮಾಡ್ಕೊಡ್ತೀನಿ ಸರ್. ಫೈನಲ್ 4 lakhs ಫೈನಲ್ 4 lakhs. ಬೇಕಾದ್ರೆ ಲೋನ್ ನಿಮ್ಗೆ ಒಂದು 3 lakhs. ಅವ್ರ ಪ್ರೊಫೈಲ್ ಚೆನ್ನಾಗಿದ್ರೆ 4 ಲಕ್ಷನೂ ಆಗ್ಬಿಡುತ್ತೆ. 4 ಲಕ್ಷ ಕೂಡ 4 ಲಕ್ಷ ಕೂಡ ಆಗುತ್ತೆ. ಪ್ರೊಫೈಲ್ ಚೆನ್ನಾಗಿರ್ಬೇಕು, ಇಲ್ಲಾಂದ್ರೆ ಒಂದು 3 lakhs ಅಂತೂ ಮಾಡೇ ಕೊಡ್ತೀನಿ ಸರ್. ಇವಾಗ ವೋಕ್ಸ್ ವ್ಯಾಗನ್ ಬಂದ್ಬಿಟ್ಟು ಸ್ವಲ್ಪ ಕಾಸ್ಟ್ಲಿ ಅಂತಾರೆ, ಮೀನ್ಸ್ ಸರ್ವಿಸ್ ಎಲ್ಲ ಸರ್ವಿಸ್ ಏನಿಲ್ಲ. ಅದ್ರ ಬಗ್ಗೆ ಏನಾರ ಒಂದ್ 2 ಪಾಯಿಂಟ್ಸ್ ಹೇಳ್ತೀರಾ ಸರ್? ಕಂಪನಿಗೆ ಹೋದ್ರೆ ಯಾವುದೇ ನೀವು ಸರ್ವಿಸ್ ಸೆಂಟರ್ಗೆ ಹೋಗಿ, ಮಾರುತಿಗೆ ಹೋಗಿ, ಹುಂಡೈಗೆ ಹೋಗಿ, ಆಲ್ಮೋಸ್ಟ್ ಒಂದ್ ಜನರಲ್ ಸರ್ವಿಸ್ಗೆ ಬಿಟ್ರೆ ನೀವು ಒಂದು 12,000 to 15,000 ತಗೊಂತಾರೆ ಜನರಲ್ ಸರ್ವಿಸ್ಗೆ. ಹೌದೌದು. ಇಲ್ಲ ಮಾರುತಿಗೆ ಹೋದ್ರೆ ಮಿನಿಮಮ್ 10,000 ತಗೊಂಡ್ ಬಿಡ್ತಾರೆ. ನಮ್ಮ ಹತ್ರ ಬನ್ನಿ ಸರ್, ನಮ್ದೇ ಗ್ಯಾರೇಜ್ ಗಳಿದೆ. 7,000 ಕೊಡಿ ಸರ್, 7,000 rupees ಸರ್ವಿಸ್. ಓಕೆ, ನಾನೇ ಮಾಡಿಸ್ಕೊಟ್ಬಿಡ್ತೀನಿ. 1 year ನೀವು ಟೆನ್ಷನ್ ಫ್ರೀ ಇರಬಹುದು. ಟೆನ್ಷನ್ ಫ್ರೀ. ಸೊ ಅದಕ್ಕೆ ನಾನು ಈ ಪಾಯಿಂಟ್ ಕೇಳಿದ್ದು. ಬರೀ 7,000 ಗೆ ನಿಮ್ಗೆ ಸರ್ವಿಸ್ ಎಲ್ಲ ಆಗೋಗ್ಬಿಡುತ್ತೆ. ಇವ್ರದೇ ಗ್ಯಾರೇಜ್ ಇದೆ. ಅಂಡ್ ನೋಡ್ತಾ ಇರ್ಬೋದು, ಬ್ರ್ಯಾಂಡ್ ನ್ಯೂ ಟೈರ್ಸ್ ಎಲ್ಲ ಇದೆ, ಅಲಾಯ್ ವೀಲ್ಸ್ ಎಲ್ಲ ಇದೆ. ಗಾಡಿ ಎಕ್ಸ್ಟ್ರಾ ಸೂಪರ್. ಸೊ ಈ ಕಾರಲ್ಲಿ ಏನಾರ ಮದ್ವೆಗೆ ಹೋಗ್ಬಿಟ್ರೆ, ಮದ್ವೆಗೆ ಬಂದಿರೋರೆಲ್ಲ ಹಿಂಗೆ ನೋಡ್ಬಿಡ್ತಾರೆ ಯಾರಪ್ಪ ಅಂತ. ಡ್ಯುಯಲ್ ಏರ್ ಬ್ಯಾಗ್, ABS, ನಿಮ್ಗೆ ಅಲಾಯ್ ವೀಲ್ಸ್, ಸ್ಟೇರಿಂಗ್, ಇದು ಮ್ಯೂಸಿಕ್ ಕಂಟ್ರೋಲರ್ ಬರುತ್ತೆ. ಆಮೇಲೆ ನಿಮ್ಗೆ ಕಂಪನಿ ಇಳ್ಬಿಟ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ. ಸೆಂಟ್ರಲ್ ಲಾಕಿಂಗ್ ಇದೆ, ಅಲಾಯ್ ವೀಲ್ಸ್ ಕೂಡ ಇದೆ. ಹೌದೌದು. ಮೈಲೇಜ್ ಕೂಡ ಆರಾಮಾಗಿ 17 ಬರುತ್ತೆ. ಡೀಸೆಲ್ ಬರುತ್ತೆ. ಹೌದು, ಹೈವೇಲಿ 20 ವರೆಗೂ ಬರುತ್ತೆ. ಥ್ಯಾಂಕ್ ಯು ಸರ್. ಏನ್ ಹೇಳಿ ಸರ್ ಪ್ರೈಸ್? 4 lakhs ಫೈನಲ್. 4 lakhs ಫೈನಲ್. ನಿಮ್ ಕಡೆಯಿಂದ ಬರ್ಲಿ ಸರ್, ಇನ್ನ ಒಂದು 10,000 ಬಿಟ್ಕೊಡೋಣ. 10,000 ಬಿಟ್ಕೊಟ್ಬಿಡಿ ಸರ್ ನಮ್ಮ ಸಬ್ಸ್ಕ್ರೈಬರ್ಸ್ಗೆ. ಅಂಡ್ ಸರ್ ಈ ಕಾರ್ ಬಗ್ಗೆ ಹೇಳಿ ಸರ್. ಹೋಂಡಾ ಬ್ರಿಯೋ ಸೂಪರ್ ಕ್ಯೂಟ್ ಸ್ಮಾಲ್ ಕಾರ್ ಅಂತಾನೆ ಹೇಳ್ಬೋದು. ಇದು ಕ್ಯೂಟ್ ಅಂತಾನೆ ಹೇಳೋದು, ಯಾಕಂದ್ರೆ 2016 ಮಾಡೆಲ್ ಕ್ಯೂಟೆಸ್ಟ್ ವೆಹಿಕಲ್ ಹೋಂಡಾದಲ್ಲಿ. 2016 ಮಾಡೆಲ್, ಸೆಕೆಂಡ್ ಓನರ್. 59,000 ಏನೋ ಓಡಿದೆ. ಬರೀ 59,000 ಓಡಿದೆ. ಪೆಟ್ರೋಲ್ ವೇರಿಯಂಟ್, 1.2 ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಇರೋದು. ಗಾಡಿ ಇಂಟೀರಿಯರ್ ನೋಡಿ, ನಿಮ್ಗೆ ಆಚೆಯಿಂದ ಎಷ್ಟು ಕ್ಯೂಟ್ ಇದೆಯಾ, ಒಳಗಡೆಯಿಂದನೂ ಅದೇ ತರ ಇದೆ. ಒಂದ್ ಸ್ಪೋರ್ಟಿ ಲುಕ್ ಒಳಗಡೆ. AC, ಪವರ್ ಸ್ಟೇರಿಂಗ್. ಇಷ್ಟು ಕಾರ್ ಚಿಕ್ಕದಾದ್ರೂ ಕೂಡ ನೋಡ್ತಾ ಇರ್ಬೋದು, ಒಳಗಡೆ ಆತರ ಕಾಣಿಸೋದೇ ಇಲ್ಲ ಎಲ್ಲೂ ಕೂಡ. ಸ್ಪೇಷಿಯಸ್ ಇದೆ, ಫುಲ್ ಸ್ಪೇಷಿಯಸ್ ಆಗಿದೆ. ಸೊ ನೋಡ್ತಾ ಇರ್ಬೋದು, ನಿಮ್ಗೆ ಲೆದರ್ ಇಂಟೀರಿಯರ್ಸ್ ಎಲ್ಲ ಸೂಪರ್ ಆಗಿದೆ. ಎಷ್ಟು ಬ್ರಾಡ್ ಆಗಿದೆ ನೋಡಿ ಸೀಟು, ತುಂಬಾ ಕಂಫರ್ಟ್ ಆಗಿರುತ್ತೆ. ಅಂಡ್ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಕೂಡ ಬರುತ್ತೆ ನಿಮ್ಗೆ ಗಾಡಿಯಲ್ಲಿ. ನೋಡ್ತಾ ಇರ್ಬೋದು, ಮ್ಯೂಸಿಕ್ ಸಿಸ್ಟಮ್. ಇಲ್ಲಿ ನಿಮ್ಗೆ ರೆಕಾರ್ಡೆಡ್ ಬೇರೆ ಇದೆ. ಇಲ್ಲಿ ನೋಡಿ, 61,000 ಗೆ ನೆಕ್ಸ್ಟ್ ಸರ್ವಿಸ್ ಇರೋದು. ಸರ್ವಿಸ್ ಹಿಸ್ಟ್ರಿ ಸಮೇತ ಇದೆ. ಹೌದು ನೋಡಿ, 61,000 ಗೆ ನೆಕ್ಸ್ಟ್ ಸರ್ವಿಸ್ ಇರೋದು. ಓಕೆ ಸರ್. ಅಂಡ್ ಒಂದು ಒಳ್ಳೆ ಪ್ರೈಸ್ ಈ ಬ್ರಿಯೋಗೆ ಕೊಟ್ಬಿಡಿ ಸರ್. ಸರ್ ಇದು ಬಂದು ನಿಮ್ಗೆ ಟಾಪ್ ಎಂಡ್ ವೇರಿಯಂಟ್. ಅಂದ್ರೆ ನಿಮ್ಗೆ ಅಲಾಯ್ ವೀಲ್ಸ್ ಮಾತ್ರ ಬರೋದಿಲ್ಲ, ಮಿಕ್ಕಿದೆಲ್ಲ ಫೀಚರ್ಸ್ ಬರುತ್ತೆ. ಏರ್ ಬ್ಯಾಗ್, ಅಲಾಯ್ ವೀಲ್ಸ್, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಬರುತ್ತೆ, AC, ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋಸ್, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್, ಲೆದರ್ ಅಪಲ್ಸರಿ, ನಿಮ್ಗೆ ಸೆಂಟ್ರಲ್ ಲಾಕಿಂಗ್, ಆಮೇಲೆ ನಿಮ್ಗೆ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ.
ಇದ್ರದ್ದು ಪ್ರೈಸ್ ಬಂದು ನಿಮ್ಗೆ 4,65,000 ಕೊಟ್ ಮಾಡ್ತಾ ಇದೀವಿ. ಫೈನಲ್ ಅಂದ್ರೆ ಒಂದು 4,35,000 ಗೆ ಮಾಡ್ಕೊಡ್ತೀನಿ. 435 ಫೈನಲ್. ಹೌದು, ಲೋನ್ ಆರಾಮಾಗಿ ಒಂದ್ 4 ಲಕ್ಷ ಆಗ್ಬಿಡುತ್ತೆ. ಪ್ರೊಫೈಲ್ ಚೆನ್ನಾಗಿರೋದು 4 ಲಕ್ಷ ಮಾಡ್ಕೊಡ್ತೀನಿ. ಅಲ್ಲಿದೆ ನೋಡಿ ಗಾಡಿ, 7 lakhs ಟೋಟಲ್, ಫುಲ್ 0 ಡೌನ್ ಪೇಮೆಂಟ್ ಅಲ್ಲಿ ಆಗ್ಬಿಟ್ಟಿದೆ. ಇದು ಆಗ್ಬಿಟ್ಟಿದೆ, ಪಾಲಿಶ್ ಮಾಡ್ಬಿಟ್ಟು ಕಟ್ಟಿಲ್ಲ. 1 ರೂಪಾಯಿ. ಹೌದು, ಕಸ್ಟಮರ್ ನಂಬರ್ ಬೇಕಾದ್ರೆ ನಾನು ಕೊಡ್ತೀವಿ, ಅವ್ರಿಗೆ ನೀವು ಕನ್ಫರ್ಮ್ ಮಾಡ್ಕೊಬಹುದು. ಪ್ರೊಫೈಲ್ ಚೆನ್ನಾಗಿದ್ರೆ ಯಾವ್ದೇ ಗಾಡಿ ಇರ್ಲಿ ಇಲ್ಲಿ ನಿಮ್ಗೆ ಫುಲ್ 0 ಡೌನ್ ಪೇಮೆಂಟ್ ಅಲ್ಲಿ ಮಾಡ್ಕೊಡ್ತೀನಿ. ಪ್ರೊಫೈಲ್ ಚೆನ್ನಾಗಿರ್ಬೇಕು, ಸ್ಯಾಲರಿಡ್ ಇರ್ಬೇಕು ಅವರು. ಹೌದೌದು, ಅಕಸ್ಮಾತ್ ಸ್ಯಾಲರಿಡ್ ಇಲ್ಲ ಅಂದ್ರೆ ಅಪ್ ಟು 70-80% ಮಾಡಿಸ್ಕೊಡ್ತೀನಿ. ಬಟ್ ಸ್ಯಾಲರಿಡ್ ಇರೋರಿಗೆ ಅಪ್ ಟು 100% ಫಂಡಿಂಗ್ ಮಾಡಿಸ್ಕೊಡ್ತೀನಿ. ಯಾವ್ದಾದ್ರು ಗಾಡಿ ತಗೊಳ್ಳಿ. RX 270 KV XVT 100% ಲೋನ್ ಆಗೋಗ್ಬಿಟ್ಟೈತೆ. 1 ರೂಪಾಯಿ ಡೌನ್ ಪೇಮೆಂಟ್, 1 ರೂಪಾಯಿ ಡೌನ್ ಪೇಮೆಂಟ್ ಮಾಡಿಲ್ಲ. ಓಕೆ ಸರ್, ಈ ಗಾಡಿಗೆ ಏನ್ ಹೇಳಿ ಸರ್? 4,35,000 ಗೆ ಕೊಡ್ತೀನಿ ಫೈನಲ್. ಓಕೆ. ಅಂಡ್ ಎರ್ಟಿಗಾ ಡೀಸೆಲ್ ಹುಡ್ಕೋರ್ಗೆ ಡೀಸೆಲ್ ಇದೆ, ಅದು ಕೂಡ ಟಾಪ್ ಎಂಡ್ ನೋಡ್ತಾ ಇರ್ಬೋದು. ABS, ಏರ್ ಬ್ಯಾಗು, ಅಲೈ ವೀಲ್ಸ್ ಎಲ್ಲ ಬರುತ್ತೆ. ಇದು ಬಂದ್ಬಿಟ್ಟು 7 ಸೀಟರ್, ಸಿಕ್ಕಾಪಟ್ಟೆ ಸೂಪರ್ ಆಗಿರುತ್ತೆ. ಡಿಮ್ಯಾಂಡಿಂಗ್ ವೆಹಿಕಲ್, ಜನ ಎಲ್ಲ ಹುಡ್ಕೋ ಕಾರು. 2013 ಮಾಡಲ್, ಸೆಕೆಂಡ್ ಓನರ್, ಡಿಮ್ಯಾಂಡಿಂಗ್ ವೆಹಿಕಲ್, ZD8 ಟಾಪ್ ಎಂಡ್. ಇದರಲ್ಲಿ ನಿಮ್ಗೆ ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಇಂಟೀರಿಯರ್ ಕೂಡ ತಾವು ನೋಡಬಹುದು. ಬಾಡಿಲಿ ನೋಡಿ ಸಣ್ಣ ಪುಟ್ಟ ಸ್ಕ್ರಾಚಸ್, ಆಲ್ಮೋಸ್ಟ್ ನಿಮ್ಗೆ ಒಂದು ಪೂರ್ತಿ ಬಾಡಿಯಲ್ಲಿ ಒಂದು 5% ನಿಮ್ಗೆ ಸ್ಕ್ರಾಚಸ್ ಇರಬಹುದು. ಸೊ ನೋಡ್ತಾ ಇರ್ಬೋದು, ಒರಿಜಿನಲ್ ಪೇಂಟ್ ಅಲ್ಲಿ ಇದೆ. AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋಸ್ ಬರುತ್ತೆ, 2 ಏರ್ ಬ್ಯಾಗ್ ಬರುತ್ತೆ, ABS ಬರುತ್ತೆ, ಸ್ಟೇರಿಂಗ್ ಮೌಂಟ್ ಕಂಟ್ರೋಲರ್, ಕಂಪನಿ ಎಲ್ಬಿಟ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ರೇರ್ AC ಬರುತ್ತೆ ನಿಮ್ಗೆ. ಅಲೈ ವೀಲ್ಸ್ ಕೂಡ ಇದೆ, ಡಿಫಾಗರ್, ಬ್ಯಾಕ್ ವೈಫರ್, ಏನು ಇಲ್ಲ ಅಂತ ಇಲ್ಲ. ಸನ್ ರೂಫ್ ಬಿಟ್ಟು ಮಿಕ್ಕಿದೆಲ್ಲ ಬಂದ್ಬಿಟ್ಟು ಕಾರ್ ಅಂತಾನೆ ಹೇಳ್ಬೋದು. ಸೊ 3rd row, 2nd row ಸೂಪರ್. 6 ಜನ ಲಕ್ಸುರಿ ಆಗಿ ಕುತ್ಕೊಂಡು ಹೋಗುವಂತ ವೆಹಿಕಲ್. 7 ಮೆಂಬರ್ಸ್ ಕೂಡ ಕುತ್ಕೊಂಡು ಹೋಗ್ಬಿಡ್ಬೋದು. ಅಂಡ್ ಅದು ಕೂಡ ಡೀಸೆಲ್ ಕಾರು, ನಿಮ್ಗೆ ಮಾರ್ಕೆಟ್ ಅಲ್ಲಿ ಸಿಗಲ್ಲ. ಫಸ್ಟ್ ಆಫ್ ಆಲ್ ಅದು ಕೂಡ ಟಾಪ್ ಎಂಡ್. ಸರ್, ಈ ಕಾರ್ ಎಷ್ಟು ರನ್ ಆಗಿದೆ ಸರ್? ಇದು 83,000 ಏನೋ ಓಡಿದೆ, ರೆಕಾರ್ಡೆಡ್ ಇರೋದು. ಓಕೆ. ಓನರ್ಶಿಪ್ ಏನಾಗಿದೆ? ಸೆಕೆಂಡ್ ಓನರ್. ಒಂದು ಒಳ್ಳೆ ಪ್ರೈಸ್, ಡೆಡ್ ಲೈನ್ ಪ್ರೈಸ್ ಕೊಟ್ಬಿಡಿ ಸರ್. ಸರ್ 650 ಕೋಟಿಂಗ್, ಒಂದು 6,20,000ಗೆ ಫೈನಲ್ ಟು ಫೈನಲ್ ಮಾಡ್ಕೊ. ಫೈನಲ್ ಟು ಫೈನಲ್. ಓಕೆ ಸರ್. ಅಂಡ್ ಅದ್ರ ಪಕ್ಕದಲ್ಲೇ ಒಂದು ಫೋರ್ಡ್ ಕಾರ್ ಇದೆ, ಹೇಳಿ ಸರ್. ಸರ್, ಇದು ಬಂದು ನಿಮ್ಗೆ 2009 ಮಾಡಲ್, ಸೆಕೆಂಡ್ ಓನರ್, ಡೀಸೆಲ್ ವೇರಿಯಂಟ್. ಅವಾಗ್ಲೇ ನೋಡಿದ್ರಲ್ಲ, ಅದು ಪೆಟ್ರೋಲ್, ಡೀಸೆಲ್. ಓಕೆ ಓಕೆ. ವೆಲ್ ಮೇಂಟೈನ್ಡ್ ಆಗಿದೆ. 17 ಬರುತ್ತೆ ಮೈಲೇಜ್, ಸಿಟಿಯಲ್ಲಿ ಹೈವೇಲಿ 20 ಬರುತ್ತೆ. 20 ಗಂಟೆ ಆರಾಮಾಗಿ. ಹೌದು. ಸೊ ಒಂದು ಸ್ಪೇಷಿಯಸ್ ಆಗಿ ಲಕ್ಸುರಿ ಸೆಡಾನ್ ಅಂತಾನೆ ಹೇಳ್ಬೋದು. ಅಂಡ್ ಮೈಲೇಜ್ ಕೂಡ ಜಾಸ್ತಿ ಬರುತ್ತೆ. ಏನ್ ಓನರ್ಶಿಪ್ ಏನಾಗಿದೆ? ಸೆಕೆಂಡ್ ಓನರ್, 9 ಮಾಡಲ್, ಸೆಕೆಂಡ್ ಓನರ್. ಒಂದು ಒಳ್ಳೆ ಫೈನಲ್ ಪ್ರೈಸ್ ಸರ್. ಫೈನಲ್ ಪ್ರೈಸ್ ಅಂದ್ರೆ 2,30,000 ಕೋಟಿಂಗ್, 2 ಲಕ್ಷಕ್ಕೆ ಬಿಡ್ಕೊಡ್ತೀನಿ ಸರ್. 2 lakhs ಫೈನಲ್. 2 lakhs ಫೈನಲ್ ಗೆ 2 ಲಕ್ಷ ಟೂ ವೀಲರೇ ಬರಲ್ಲ ನಿಮ್ಗೆ. 5 ಜನ ಆರಾಮಾಗಿ ಕುತ್ಕೊಂಡು ಹೋಗ್ಬಿಡ್ಬೋದು. ಸೊ ನೋಡ್ತಾ ಇರ್ಬೋದು ಗಾಡಿ ಎಲ್ಲ ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಸೊ ಇದ್ರಲ್ಲೂ ಕೂಡ ನಿಮ್ಗೆ ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ. ಅದು ಕೂಡ ಡೀಸೆಲ್ ಕಾರ್. ಸೊ ನೋಡ್ತಾ ಇರ್ಬೋದು ಡೀಸೆಲ್ ಕಾರ್. 2 lakhs ಫೈನಲ್. 2 lakhs ಗೆ ಫೈನಲ್ ಕೊಡ್ತೀನಿ ಸರ್. XUV ಇದೆಯಾ ಸರ್? ಹೌದು ಸರ್, XUV ಇದೆ. 2012 ಮಾಡಲ್, ಸಿಂಗಲ್ ಓನರ್ ಗಾಡಿ, W8 ವೇರಿಯಂಟ್. ಹೌದು, 12 ಮಾಡಲ್ ಇದು. 12 ಮಾಡಲ್, ಡೀಸೆಲ್ ವೇರಿಯಂಟ್, W8 ವೇರಿಯಂಟ್. ಹೌದು ಸರ್. ಈ ಕಾರ್ದು ಓನರ್ಶಿಪ್ ಏನಾಗಿದೆ? ಸಿಂಗಲ್ ಓನರ್. ಸಿಂಗಲ್ ಓನರ್ ಆಗಿದೆ ಸರ್. ಇದು 1,03,000 ಏನೋ ಓಡಿದೆ. 1,03,000, 1,06,000 ಏನೋ ಓಡಿದೆ. ಎಕ್ಸಾಕ್ಟ್ ಕಿಲೋಮೀಟರ್ ನಂಬರ್ ಏನ್ ಮಾಡ್ಕೊಡ್ತೀರಾ ಸರ್? ವಿತ್ ಕರ್ನಾಟಕ ನಂಬರ್ ನಿಮ್ಗೆ 6,50,000 ಮಾಡ್ಕೊಡ್ತೀನಿ ಸರ್. 6,50,000. 6,50,000 ಮಾಡ್ಕೊಡ್ತೀನಿ. XUV 500 ನೀವು 4 ಜಾಗ ಹುಡುಕಿ ಆಮೇಲೆ ಬನ್ನಿ. ಸಿಂಗಲ್ ಓನರ್ ಗಾಡಿ ವಿತ್ ಕರ್ನಾಟಕ ನಂಬರ್ 6,500 ಕೊಡ್ತೀನಿ. 6,500 4 ಕಡೆ ಕೇಳ್ಕೊಂಡ್ ಬಂದು ತಗೊಂಡೋಗಿ, ಆಮೇಲೆ ಕೇಳ್ಕೊಂಡು ತಗೊಂಡೋಗಿ. ಸೊ ಅದು ಚಾಲೆಂಜಿಂಗ್ ಪ್ರೈಸ್. ಸೊ ನೋಡ್ತಾ ಇರ್ಬೋದು W8 8 ಏರ್ ಬ್ಯಾಗ್ ಬರುತ್ತೆ, ABS ಬರುತ್ತೆ, ಅಲೈ ವೀಲ್ಸ್ ಇದೆ, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಬರುತ್ತೆ, ಸೆಂಟ್ರಲ್ ಲಾಕಿಂಗ್ ಬರುತ್ತೆ, ಲೆದರ್ ಅಪಲ್ಸರಿ, ರೇರ್ AC, ನಿಮ್ಗೆ ಡಿಫಾಗರ್, ಬ್ಯಾಕ್ ವೈಫರ್, ABS ಎಲ್ಲ ಬರುತ್ತೆ. ಫುಲ್ಲಿ ಟಾಪ್ ಎಂಡ್ ವೇರಿಯಂಟ್ ಅಂತಾನೆ ಹೇಳ್ಬೋದು. ಇಂಟೀರಿಯರ್ ನೋಡಿ ತುಂಬಾ ನೀಟ್ ಇದೆ. ಒರಿಜಿನಲ್ ಪೇಂಟ್ ಅಲ್ಲಿ ಇರೋದು ನಿಮ್ಗೆ, ವೈಟ್ ಕಲರ್. ಸೊ ಆಮ್ರೆಸ್ಟ್. ಅಂಡ್ ಇದು ಬಂದ್ಬಿಟ್ಟು 3rd row. ಸೊ ಒಂದು ಲಕ್ಸುರಿ SUV ಕಾರ್ ಅಂತಾನೆ ಹೇಳ್ಬೋದು ಸರ್. 6,50,000 ಗೆ ಫೈನಲ್ ಮಾಡ್ಕೊಡ್ತೀನಿ. 5 ಲಕ್ಷ ನಿಮ್ಗೆ ಲೋನ್ ಆಗ್ಬಿಡುತ್ತೆ, ಬರೀ 1.5 ಲಕ್ಷ. ಬಟ್ ಸ್ಯಾಲರಿಡ್ ಏನಾದ್ರು ಇದ್ರೆ ಅದನ್ನ ನಾನು ಹೇಳ್ದಲ್ಲ, 0 ಡೌನ್ ಪೇಮೆಂಟ್ ಅಲ್ಲಿ ಆಗುತ್ತೆ. ಬಟ್ ಏನಂದ್ರೆ ಸ್ಯಾಲರಿಡ್ ಇರ್ಬೇಕು, ಸ್ಯಾಲರಿ ತುಂಬಾ ಚೆನ್ನಾಗಿರ್ಬೇಕು. ದೊಡ್ಡ ಗಾಡಿಗೆ 1 ಲಕ್ಷ ಇದ್ರೆ ನಿಮ್ಗೆ ಆರಾಮಾಗಿ 6.5 ಅಲ್ಲ ಇನ್ನ ಜಾಸ್ತಿನೇ ಲೋನ್ ಆಗುತ್ತೆ. ಹೌದು. ಯಾರೋ ಕಮೆಂಟ್ ಮಾಡಿದ್ರು ಸರ್, ನಮ್ಗೆ ಬ್ಲಾಕ್ ಕಲರೇ ಬೇಕು ಸ್ಯಾಂಟ್ರೋ ಅಂತ ಹೇಳ್ಬಿಟ್ಟು. ಅವ್ರಿಗೋಸ್ಕರ ಬ್ಲಾಕ್ ಕಲರ್ ಸ್ಯಾಂಟ್ರೋ ಹೇಳಿ ಸರ್.
ಸರ್ 2007 ಮಾಡಲ್ ಥರ್ಡ್ ಓನರ್ ಆಗಿದೆ. ಮೋಸ್ಟ್ಲಿ ನಿಮ್ಗೆ ಸ್ಯಾಂಟ್ರೋ, ಜೆನ್ನು, ಆಲ್ಟೋ ಇದಕ್ಕೆಲ್ಲ ಯಾರು ಓನರ್ಶಿಪ್ ನೋಡೋದಿಲ್ಲ. ಹೌದು. 2007 ಮಾಡಲ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಇದು. ಓಕೆ ಆಟೋಮೆಟಿಕ್ ಗಾಡಿ. ಆಟೋಮೆಟಿಕ್ ಗಾಡಿ ಇದು. ಆಟೋಮೆಟಿಕ್ ಟ್ರಾನ್ಸ್ಮಿಷನ್ 2007 ಮಾಡಲ್ ಥರ್ಡ್ ಓನರ್. ವೆಲ್ ಮೇಂಟೈನ್ ಆಗಿದೆ. ಪೆಟ್ರೋಲ್ ವೇರಿಯಂಟ್. ಮೈಲೇಜ್ ಕೂಡ ಆರಾಮಾಗಿ 16 ಬರುತ್ತೆ ಸಿಟಿಯಲ್ಲಿ. ಹೈವೇಲಿ 18 ವರೆಗೂ ಬರುತ್ತೆ ಪೆಟ್ರೋಲ್. ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್. ಸರ್ 195 ಕೋಟಿಂಗ್ 170ಗೆ ಫೈನಲ್ ಮಾಡ್ಕೊಡ್ತೀನಿ. 170ಗೆ ಫೈನಲ್. 170ಗೆ ಫೈನಲ್. ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ನಿಮ್ಗೆ ಲೋ ಬಜೆಟ್ ಅಲ್ಲಿ ಎಲ್ಲೂ ಸಿಗೋದಿಲ್ಲ. ಸೊ ನೋಡ್ತಾ ಇರ್ಬೋದು, ಈ ಬಜೆಟ್ ಅಲ್ಲಿ ನಿಮ್ಗೆ ಆಟೋಮೆಟಿಕ್ ಕಾರ್ ಸಿಗೋದೇ ಇಲ್ಲ. ಸೊ ಇದ್ರಲ್ಲೂ ಕೂಡ ನಿಮ್ಗೆ ಪೋಸ್ಟರಿಂಗ್ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್, ಫ್ಯಾಬ್ರಿಕ್ ಸೀಟ್ಸ್, ಕ್ಲೀನ್ ಆಗಿ ನೀಟ್ ಆಗಿ ಕಸ್ಟಮರ್ ಮೇಂಟೈನ್ ಮಾಡಿದ್ದಾರೆ. ಅಂಡ್ ಎಲ್ಲೂ ಒಂದು ಸ್ಕ್ರಾಚ್ ಕೂಡ ಇಲ್ವಲ್ಲ ಸರ್, ಇಷ್ಟು ಹಳೆ ಗಾಡಿ ಆದ್ರೂ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಓಕೆ ಸರ್. ಅದೇ ತರ ನಿಮ್ಗೆ ಲೋ ಬಜೆಟ್ ಅಲ್ಲಿ ಇನ್ನೊಂದು ಗಾಡಿ ಇದೆ, ಸ್ಯಾಂಟ್ರೋನೆ. ಲೋ ಬಜೆಟ್ ಗಾಡಿ. ಹೌದು. ಸುಮಾರು ಜನ ಕಲಿಯೋರು ಇರ್ತಾರೆ, ಕಲಿಯೋರ್ಗೋಸ್ಕರ ಇವತ್ತು ನಿಮ್ಗೆ ಒಂದು ಗಾಡಿ ಇದೆ, ಆಪ್ಷನ್ ಇದೆ. ಇನ್ನೊಂದು ಏನಂದ್ರೆ ನಿಮ್ಗೆ 4ನೇ ಓನರ್ 5ನೇ ಓನರ್ ಗಾಡಿ ಇಲ್ಲ, ಸೆಕೆಂಡ್ ಓನರ್ ಗಾಡಿ. ಓಕೆ, ಸೆಕೆಂಡ್ ಓನರ್ ಕಾರು. ಸೆಕೆಂಡ್ ಓನರ್ 2006 ಮಾಡಲ್ ಸೆಕೆಂಡ್ ಓನರ್ ಗಾಡಿ. ವೆಲ್ ಮೇಂಟೈನ್ಡ್ ಆಗಿದೆ. ಟೈರ್ ಕಂಡೀಷನ್ ಅಪ್ ಟು ನಿಮ್ಗೆ 80% ವರೆಗೂ ಇದೆ. AC ಪವರ್ ಸ್ಟೇರಿಂಗ್ ಬರುತ್ತೆ ನೋಡಿ. AC ಪವರ್ ಸ್ಟೇರಿಂಗ್, ಟೈರ್ ನೋಡ್ತಾ ಇರ್ಬೋದು 4 ಕೂಡ ಇದೇ ತರ ಇದೆ. ಅಂಡ್ ಗಾಡಿ ಎಲ್ಲೋ ಸೆಕೆಂಡ್ ಓನರ್ ಆಗಿದೆ ನಿಮ್ಗೆ. ಅಂಡ್ ಸರ್ ಇದು ಕಿಲೋಮೀಟರ್ ಎಷ್ಟು ರನ್ ಆಗಿದೆ ಇದು? ಸರ್ ಕಿಲೋಮೀಟರ್ ನಿಮ್ಗೆ 68,000 70,000 ಏನೋ ಓಡಿದೆ ಸರ್. ಓಕೆ. ಅಂಡ್ ಸ್ಯಾಂಟ್ರೋ ನಿಮ್ಗೆ ಗೊತ್ತಿರುತ್ತೆ, ಆರಾಮಾಗಿ 16 to 17 ಪ್ಲಸ್ ಮೈಲೇಜ್ ಬಂದೇ ಹೌದು ನಿಮ್ಗೆ. ವೆಲ್ ಮೇಂಟೈನ್ ಆಗಿದೆ ಗಾಡಿ. ಹೌದು. ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್ ಇವತ್ತು ಲೋ ಬಜೆಟ್ ಕಾರ್ ಅಲ್ಲಿ ಹುಡ್ಕೋರ್ಗೆ. ಸರ್ 155 ಕೋಟಿಂಗ್ ಫೈನಲ್ ಅಂದ್ರೆ ನೋ ಬಾರ್ಗೇನಿಂಗ್ 1,35,000ಗೆ ಕೊಡ್ತೀನಿ ಸರ್. 1,35,000 ನೋ ಬಾರ್ಗಿಂಗ್. ಹೌದು. ಓಕೆ ಸರ್. ಅಂಡ್ ಇನ್ನೊಂದು ವೋಕ್ಸ್ ವ್ಯಾಗನ್ ಇದೆ. ಯಾವ್ದು ಸರ್ ಇದು? 2010 ಮಾಡಲ್ ವೋಲ್ಕ್ಸ್ ವ್ಯಾಗನ್ ಪೋಲೋ ಪೆಟ್ರೋಲ್ ವೇರಿಯಂಟ್. 1.2 ಇಂಜಿನ್. ವೆಲ್ ಮೇಂಟೈನ್ ಆಗಿದೆ. ಗಾಡಿ ಕಂಡೀಷನ್ ನೋಡಬಹುದು. 2010 ಸೆಕೆಂಡ್ ಓನರ್. ಎಷ್ಟು ರನ್ ಆಗಿದೆ ಸರ್? ಸರ್ ಇದು ಆಲ್ಮೋಸ್ಟ್ 70 ಚೇಂಜ್ ಓಡಿದೆ ಸರ್. ಸರ್ ಡೀಸೆಲ್ ಪೆಟ್ರೋಲ್ ಇದು? ಪೆಟ್ರೋಲ್ 74,000 ಓಡಿರೋದು. ಪೆಟ್ರೋಲ್ ವೆಹಿಕಲ್ ಸರ್ ಇದು? ಹೌದು. AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋಸ್ ಬರುತ್ತೆ, ಕಂಪನಿ ಇಲ್ಬಿಟ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ಲೆದರ್ ಪಲ್ಸರ್ ಇದೆ. ಮೈಲೇಜ್ ಕೂಡ ಆರಾಮಾಗಿ ಒಂದು 13 ಬರುತ್ತೆ ಸಿಟಿಯಲ್ಲಿ. ಹೈವೇಲಿ ನಿಮ್ಗೆ 15 ವರೆಗೂ ಬರುತ್ತೆ. ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಯಾವುದೇ ತರ ನಿಮ್ಗೆ ಸ್ಕ್ರಾಚಸ್ ಇಲ್ಲ, ಡೆಂಟ್ ಇಲ್ಲ, ಒರಿಜಿನಲ್ ಪೇಂಟ್ ಅಲ್ಲಿ ಇದೆ ಗಾಡಿ. ಓಕೆ. ಈ ಕಾರ್ಗೆ ಒಂದು ಒಳ್ಳೆ ಪ್ರೈಸ್ ಹೇಳ್ಬಿಡಿ ಸರ್. ಸರ್ 330 ಕೋಟಿಂಗ್ ಒಂದು 3,10,000ಗೆ ಫೈನಲ್ ಕೊಡ್ತೀನಿ ಸರ್. 310 ಫೈನಲ್. 3,10,000 ಫೈನಲ್. ಸೊ ಇಲ್ಲಿ ಇನ್ನೊಂದು i20 ಇದೆ, ಅದು ಕೂಡ ಬ್ಲಾಕ್ ಕಲರ್. ಇದು ಆಲ್ಮೋಸ್ಟ್ ಡೀಸೆಲ್ ಕಾರ್ ಅಂತ ಅನಿಸ್ತೈತೆ. ಇಲ್ಲ ಸರ್, ಇದು ಬಂದು ನಿಮ್ಗೆ ಪೆಟ್ರೋಲ್ ವೇರಿಯಂಟ್. 2010 ಮಾಡಲ್ ಥರ್ಡ್ ಓನರ್ ಆಗಿದೆ. ಬಟ್ ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಇದೆ. ಗಾಡಿ ಓಡಿಸಿ ₹1 ಕೆಲಸ ಇಲ್ಲ. ಅದು ಬೇರೆ ನಿಮ್ಗೆ ಆಸ್ಟಾ ಟಾಪ್ ಅಂಡ್ ಪೆಟ್ರೋಲ್ ವಿತ್ ಕರ್ನಾಟಕ ನಂಬರ್ ಅದು. ಸೊ ನೋಡ್ತಾ ಇರ್ಬೋದು, ಬ್ರ್ಯಾಂಡ್ ನ್ಯೂ ಟೈರ್ ಎಲ್ಲ ಇದೆ ಗಾಡಿಯಲ್ಲಿ. AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋಸ್, 2 ಏರ್ ಬ್ಯಾಗ್ ಬರುತ್ತೆ, ABS ಬರುತ್ತೆ, ಅಲೈ ವೀಲ್ಸ್ ಇದೆ, ಡಿಫಾಗರ್, ಬ್ಯಾಕ್ ವೈಫರ್ ಎಲ್ಲ ಇದೆ. ಬನ್ನಿ ಗಾಡಿ ಓಪನ್ ಮಾಡ್ತೀನಿ ನೋಡಿ. AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋಸ್, ಸ್ಟೇರಿಂಗ್ ಒಂದು ಕಂಟ್ರೋಲ್ ಬರುತ್ತೆ, 2 ಏರ್ ಬ್ಯಾಗ್ ಬರುತ್ತೆ, ABS ಬರುತ್ತೆ, ಕಂಪನಿ ಇನ್ಬಿಲ್ಟ್ ಮ್ಯೂಸಿಕ್ ಸಿಸ್ಟಮ್ ಇದೆ, ಸೆಂಟ್ರಲ್ ಲಾಕಿಂಗ್ ಬರುತ್ತೆ, ಮಿರರ್ ಅಡ್ಜಸ್ಟಬಲ್ ಇದೆ. ಸೊ i20 ಒಂದು ಒಳ್ಳೆ ಹ್ಯಾಚ್ ಪ್ಯಾಕ್ ಅಂತಾನೆ ಹೇಳ್ಬೋದು. ನಿಮ್ಗೆ ಗ್ರೌಂಡ್ ಸೂಪರ್ ಆಗಿ ಬರುತ್ತೆ ಸರ್. ಈ ಕಾರ್ಗೆ ಒಂದು ಒಳ್ಳೆ ಪ್ರೈಸ್ ಹೇಳ್ಬಿಡಿ ಸರ್. ಸರ್ ಇದಕ್ಕೆ ಬಂದು 3,20,000 ಕೋಟಿಂಗ್. 2010 ಮಾಡಲ್ ಥರ್ಡ್ ಓನರ್. ಲೋನ್ ಬೇಕಾದ್ರೆ ಆರಾಮಾಗಿ ಒಂದು 2,02.5 ಆಗ್ಬಿಡುತ್ತೆ. ಫೈನಲ್ ಟು ಫೈನಲ್ ಅಂದ್ರೆ 2,80,000ಗೆ ಕೊಡ್ತೀನಿ. 2,80,000 ಫೈನಲ್. i20 ನಿಮ್ಗೆ i10 ಬೆಲೆಯಲ್ಲಿ ಕೊಡ್ತೀನಿ. i20ನ i10 ಬೆಲೆಯಲ್ಲಿ ಕೊಡ್ತಿದ್ದೀರಾ? ಹೌದು. ಆಸ್ಟಾ ಟಾಪ್ ಅಂಡ್ 280 ಆಲ್ಮೋಸ್ಟ್ ನಿಮ್ಗೆ 7 ಲಕ್ಷ ಲೋನ್ ಆಗ್ಬಿಡುತ್ತೆ. ಬರೀ 80,000 ತಗೊಂಡ್ ಬನ್ನಿ, ಗಾಡಿ ತಗೊಂಡೋಗಿ ಅಷ್ಟೇ. ಹುಂಡೈ ಇಯಾನ್ ಹುಡುಕೋರ್ಗೆ ಹುಂಡೈ ಇಯಾನ್ ಇದೆ, ಹೇಳಿ ಸರ್ ಡೀಟೇಲ್ಸ್. ಸರ್ ಇದು ಬಂದು ನಿಮ್ಗೆ 2012 ಮಾಡಲ್. ಇದು 4ನೇ ಓನರ್ ಆಗಿದೆ. ಬಟ್ ವೆಲ್ ಮೇಂಟೈನ್ಡ್ ಆಗಿದೆ. ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್. ಒಂದ್ ಸ್ಕ್ರಾಚಸ್ ಇಲ್ಲ, ಡೆಂಟ್ ಇಲ್ಲ. ಗಾಡಿ ಕಂಡೀಷನ್ ನೋಡ್ಬೋದು. ಬರೀ ಏನಂದ್ರೆ ಓನರ್ಶಿಪ್ ಜಾಸ್ತಿ ಆಗಿರೋದು. ಸುಮಾರು ಅಪಾರ್ಟ್ಮೆಂಟ್ ಕಸ್ಟಮರ್ ಬರ್ತಾರೆ ಬರೀ ಕಲಿಯೋಕೋಸ್ಕರ. ಅವ್ರು ಬರ್ತಾರೆ, ಒಂದ್ 6 ಮಂತ್ಸ್ 3 ಮಂತ್ಸ್ ಯೂಸ್ ಮಾಡ್ತಾರೆ, ಆಮೇಲೆ ಕೊಟ್ಬಿಟ್ಟು ಹೊಡೋಗ್ ಬಿಡ್ತಾರೆ. ಅದರಿಂದ ನಿಮ್ಗೆ ಜಸ್ಟ್ 4th ಓನರ್ ಆಗಿದೆ. ಬಟ್ ಗಾಡಿ ಮಾತ್ರ ವೆಲ್ ಮೇಂಟೈನ್ಡ್ ಇದೆ. ಇಂಟೀರಿಯರ್ ಕೂಡ ತುಂಬಾ ನೀಟ್ ಇದೆ. ಗಾಡಿ ಕಂಡೀಷನ್ ನೋಡ್ಕೊಳ್ಳಿ. 2012 ಮಾಡಲ್ 4th ಓನರ್ ಆಗಿದೆ. 12 ಮಾಡಲು 4th ಓನರ್.
ಎಷ್ಟು ಕಿಲೋಮೀಟರ್ ಆಗಿದೆ ಸರ್? ಸರ್ ಒಂದು 63,000 65,000 ಏನೋ ಓಡಿದೆ ಸರ್. ಸ್ವಲ್ಪ ಕಡಿಮೆನೆ ಓಡಿದೆ, ಜಸ್ಟ್ ಓನರ್ಶಿಪ್ ಮಾತ್ರ ಚೇಂಜ್ ಆಗಿದೆ ಅಷ್ಟೇ. ಹೌದು. ಸೊ ನೋಡ್ತಾ ಇರ್ಬೋದು, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಪವರ್ ಸ್ಟೇರಿಂಗ್, ಮುಂದೆ 2 ಪವರ್ ವಿಂಡೋಸ್ ಬರುತ್ತೆ, ಕಂಪನಿದು ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ಲೆದರ್ ಪಲ್ಸರ್ ಇದೆ, ಸೆಂಟ್ರಲ್ ಲಾಕಿಂಗ್ ಕೂಡ ಇದೆ. ಸೊ ಸೆಂಟ್ರಲ್ ಲಾಕಿಂಗ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಅಂಡ್ ಹುಂಡೈ ನಿಮ್ಗೆ ಒಂದು ಒಳ್ಳೆ ಮೈಲೇಜ್ ಬರುತ್ತೆ, ಹತ್ರ ನಿಮ್ಗೆ 20 ಬರುತ್ತಲ್ಲ ಸರ್ ಮೈಲೇಜ್? ಹೌದು, ಮೈಲೇಜ್ ಗೋಸ್ಕರ ಬೆಸ್ಟ್ ವೆಹಿಕಲ್ ಅಂತಾನು ಹೇಳ್ಬೋದು Hyundai Eon. ಒಂದ್ ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್. ಸರ್ 235 ಹೇಳ್ತಾ ಇದೀವಿ, ಫೈನಲ್ ಟು ಫೈನಲ್ ಅಂದ್ರೆ 7,10,000 ಮಾಡ್ಕೊಡ್ತೀನಿ. 2,10,000 ಫೈನಲ್. 2,10,000 ನಿಮ್ಗೆ 12 ಮಾಡಲ್ ಕೊಡ್ತೀನಿ. ಓಕೆ. ಅಂಡ್ ಇನ್ನೊಂದು i20 ಇದೆ, ಇದು ಡೀಸೆಲ್ ಪೆಟ್ರೋಲ್? ಡೀಸೆಲ್ ವೇರಿಯಂಟ್ ಸ್ಪೋರ್ಟ್ಸ್ 2012 ಮಾಡಲ್, ಸೆಕೆಂಡ್ ಓನರ್ ಡೀಸೆಲ್. 12 ಸೆಕೆಂಡ್ ಓನರ್. ಹೌದು, ಗಾಡಿ ವೇರಿಯಂಟ್ ಡೀಸೆಲ್ ಕಾರು. ಹೌದು ಸರ್. ಸೊ ಡೀಸೆಲ್ ಕಾರ್ ಹುಡ್ಕೋರ್ಗೆ ಬೆಸ್ಟ್ ಆಪ್ಷನ್. ಎಲಿಫೆಂಟ್ ಗ್ರೇ ಕಲರ್, ತುಂಬಾ ವೆಲ್ ಮೇಂಟೈನ್ಡ್ ಆಗಿದೆ. ಯಾವ್ದೇ ತರ ನಿಮ್ಗೆ ಸ್ಕ್ರಾಚಸ್ ಡೆಂಟ್ ಬಿದ್ರೂ ನಿಮ್ಗೆ ಕಾಣಿಸೋದಿಲ್ಲ, ಆ ತರ ಕಲರ್ ಇದು ಎಲಿಫೆಂಟ್ ಗ್ರೇ ಕಲರ್. AC ಪವರ್ ಸ್ಟೇರಿಂಗ್, ನಿಮ್ಗೆ 4 ಪವರ್ ವಿಂಡೋಸ್, ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ, ABS ಬರುತ್ತೆ, ಆಮೇಲೆ ನಿಮ್ಗೆ ಇನ್ಬಿಲ್ಟ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ಡಿಫಾಗರ್ ಬರುತ್ತೆ, ಎಲ್ಲ ಬರುತ್ತೆ ಗಾಡಿಯಲ್ಲಿ. ಅಲಾಯ್ ವೀಲ್ಸ್ ಕೂಡ ಇದೆ. ಸೊ ಅಲಾಯ್ ವೀಲ್ಸ್ ಅಂಡ್ 4 ಟೈರ್ ಕೂಡ ತುಂಬಾ ಚೆನ್ನಾಗಿದೆ, ನೋಡ್ತಾ ಇರ್ಬೋದು. ಸೊ ಈ ಕಾರ್ಗೆ ಏನ್ ಪ್ರೈಸ್ ಕೊಟ್ ಮಾಡ್ತಾರೆ ಸರ್? ಇದ್ರದ್ದು ಪ್ರೈಸ್ ಬಂದು ನಿಮ್ಗೆ 3,65,000 ಕೊಟ್ಟು ಮಾಡ್ತೀವಿ. ಫೈನಲ್ ಅಂದ್ರೆ ಒಂದು 3,45,000 ಕೊಡ್ತೀನಿ ಸರ್. 345 ಫೈನಲ್. 12 ಮಾಡಲ್, ಆರಾಮಾಗಿ 3 ಲಕ್ಷ ಲೋನ್ ಆಗುತ್ತೆ, 45,000 ಡೌನ್ ಪೇಮೆಂಟ್ ಅಷ್ಟೇ. ಒಳ್ಳೆ ಮೈಲೇಜ್ ಬರುತ್ತಲ್ಲ ಸರ್? ಸರ್ 17 ಪ್ಲಸ್ ಬರುತ್ತೆ, ಸಿಟಿಯಲ್ಲಿ, ಹೈವೇಲಿ ನಿಮ್ಗೆ 20 ಪ್ಲಸ್ ಬರುತ್ತೆ. ಓಕೆ. ಈ ಕಾರ್ ಬಗ್ಗೆ ಹೇಳಿ ಸರ್. ಸರ್ 2009 ಮಾಡಲ್, ಸೆಕೆಂಡ್ ಓನರ್, ಸ್ಪೋರ್ಟ್ಸ್ ವೇರಿಯಂಟ್ ಇದು. i10 1.2 ಮ್ಯಾಗ್ನಾ, ಸಾರಿ ಕಪ್ಪಾ ಇಂಜಿನ್, ಸ್ಪೋರ್ಟ್ಸ್ ಇಂಜಿನ್. ಹೌದು, 2009 ಮಾಡಲ್, ಸೆಕೆಂಡ್ ಓನರ್, i10 ಪೆಟ್ರೋಲ್, 1.2 ಕಪ್ಪಾ ಇಂಜಿನ್. ಸೊ ನೋಡ್ತಾ ಇರ್ಬೋದು, 1.2 ಮಿನಿಮಮ್ 1.2 ಇದ್ರೆ ನಿಮ್ಗೆ ಆರಾಮಾಗಿ ಎಲ್ ಬೇಕಿದ್ರು ಹೋಗ್ಬಿಡ್ಬೋದು. ಗಾಡಿ ಎಲ್ಲ ಈ ತರ ಇದೆ, ನಿಮ್ಗೆ ಎಲ್ಲೋ ಸ್ಕ್ರಾಚ್ ಡೆಂಟೋ ಎಲ್ಲೂ ಇಲ್ಲ. ಕಸ್ಟಮರ್ ನೀಟ್ ಆಗಿ ಮೇಂಟೈನ್ ಮಾಡಿದ್ರೆ. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋಸ್, ಕಂಪನಿದು ಇನ್ಬಿಲ್ಟ್ ಮ್ಯೂಸಿಕ್ ಸಿಸ್ಟಮ್, ಲೆದರ್ ಸರಿ, ಸೆಂಟ್ರಲ್ ಲಾಕಿಂಗ್, ಆಮೇಲೆ ಡಿಫಾಗರ್, ಬ್ಯಾಕ್ ವೈಫರ್ ಬರುತ್ತೆ. ಸೊ ಕಂಪ್ಲೀಟ್ ಪ್ಯಾಕ್ಡ್ ವೆಹಿಕಲ್ ಅಂತಾನೆ ಹೇಳ್ಬೋದು ನಿಮ್ಗೆ. ಇದು ಬಂದ್ಬಿಟ್ಟು ಸ್ಪೋರ್ಟ್ಸ್ ವೇರಿಯಂಟ್. ಸೊ ಈ ಕಾರ್ಗೆ ಒಂದು ಒಳ್ಳೆ ಪ್ರೈಸ್ ನಮ್ ಸಬ್ಸ್ಕ್ರೈಬರ್ಸ್ಗೆ ಹೇಳ್ಬಿಡಿ ಸರ್. ಸರ್ 275 ಕೋಟಿಂಗ್, 250 ಇದು ನಿಮ್ಗೆ ಫೈನಲ್ ಮಾಡ್ಕೊಡ್ತೀನಿ ಸರ್. 250 ಫೈನಲ್ ಪ್ರೈಸ್. ಓಕೆ.